ಇವತ್ತಿನ ಟಾಪಿಕ್ ರೀ ಜವಾಬ್ದಾರಿ ಮೇಲಿದೆ ರೀ. ನಾವು ಎಷ್ಟು ಜವಾಬ್ದಾರಿಗಳನ್ನ ನಮ್ಮ ತಲೆ ಮೇಲೆ ನಾವು ತಗೊಳ್ತೀವಿ ಅಷ್ಟು ಕಷ್ಟನೂ ಆಕೈತಿ, ಆದರೆ ಅಷ್ಟು ಮುಂದುವರಿತೀವಿ ಮತ್ತು ಅಷ್ಟು ಖುಷಿನೂ ಪಡ್ತೀವಿ. ಇಲ್ಲಿ ಕೂತಂಥವ್ರು ತಾವು ಯಾರ್ಯಾರು ಅಂದ್ಕೊಳ್ತೀರಿ ನಿಮ್ಮ ಜೀವನದ ಜವಾಬ್ದಾರಿಯನ್ನು ನೀವು ನಿಮ್ಮ ತಲೆ ಮೇಲೆ ತೊಗೊಂಡಿದ್ದೀರಿ, ಅಥವಾ ನಮ್ಮ ಜವಾಬ್ದಾರಿಗಳನ್ನ ಅಥವಾ ನಮಗೆ ಬರುವಂತಹ ಪರಿಸ್ಥಿತಿಗಳನ್ನ ಅಥವಾ ನಮಗಾಗುವಂತಹ ದುಃಖಗಳನ್ನ ಅದಕ್ಕೆ ಜವಾಬ್ದಾರಿ ಮತ್ತೊಬ್ರು ಅದಾರ. ಈಗ ನಾವು ಈಗೇನ್ರಿ ಗಾಡಿ ಹೊಡಿತಿರ್ತೇವೆ ಅಂತಿಕೋರಿ, ಗಾಡಿ ಹೊಡಿಬೇಕಾದ್ರೆ ಸದ್ಯಕ್ಕೆ ಪಂಚರ್ ಆತಂದ್ರೆ ಏನು ಅನ್ಕೋತೇವೆ ಗೊತ್ತೇನ್ರಿ? ಮುಂಜಾನೆ ಅದಕ್ಕೂಳೆ ಸಾಬು ಅನ್ನೋರು ಹೇಳಿನಿ ನೋಡಿ ಗಾಡಿ ನೋಡಿ ಒರೆಸತ್ತೆ ತಿಳಿಬೇಕಿಲ್ಲ ಅವ್ನಿಗೆ, ಅಟ್ಲಗೊಟ್ಟು ತಿಳಿಲಿಲ್ಲ ಅವ್ನಿಗೆ ಗಾಡಿ ಪಂಚರ್ ನೋಡ್ಬೇಕಂತ ಹೇಳಿ ಹಂಗೆ ಬಂದು ನೋಡಿ ಯಾರಿಗೆ ಬಟ್ಟು ಒಪ್ಪಿಸ್ತೇವ್ರಿ ನಾವು? ಯಾರಿಗೆ ಬಟ್ಟು ಒಪ್ಪಿಸ್ತೇವ್ರಿ? ಇನ್ನೊಬ್ರು ಮ್ಯಾ ಜವಾಬ್ದಾರಿ ತೊಗೋತೇವೇನ್ರಿ? ಇಲ್ಲ. ಈಗ ಸದ್ಯ ನಾ ಇಲ್ಲಿ ಹೋಗ್ತಿರ್ಬೇಕಂತ ತಿಕ್ಕೋರಿ, ನೀರು ಬಿದ್ದು ಅಂದ್ರೆ ನೀರ್ಲೆ ಜಾರಿ ಬಿದ್ನಿ ಅಂದ್ರೆ ತಿಕ್ಕೋರಿ, ಏನು ಮಾಡ್ತೀನಿ ರೀ? ಪರ್ಶಿ ಹೆಂಗೆ ಒರ್ಸ್ಯಾರ ನೋಡು, ಗೊತ್ತಾಗಿಲ್ಲ ಅವ್ರು ಪರ್ಶಿ ಒರೆಸೋರಿಗೆ, ಅಟ್ಟು ತಿಳಿಯಂಗಿಲ್ಲ ಅವರಿಗೆ ಹೆಂಗೆ ಒರೆಸ್ಬೇಕಂತ ಅಟ್ಟು ಗೊತ್ತಾಗಂಗಿಲ್ಲ. ಅಂದ್ರೆ ಜವಾಬ್ದಾರಿ ಯಾರ ಮೇಲೆ ಒಪ್ಪಿಸ್ತೇವ್ರಿ? ನಾವು ಯಾರ ಮೇಲೆ ಒಪ್ಪಿಸ್ತೇವ್ರಿ? ನಾ ಚಂದ ನೋಡ್ಕೊಂಡು ನಡಿಬೇಕ, ನಾ ಚಂದ ನೋಡ್ಕೊಬೇಕಂತ ನಡೆಯಂಗಿಲ್ರಿ. ನಾವು ಏನು ಮಾಡ್ತಿರ್ತೇವೆ ಬಟ್ ಯಾವಾಗಲೂ ಜವಾಬ್ದಾರಿನ ಯಾರ ಮೇಲೆ ಒಪ್ಪಿಸ್ತಿರ್ತೇವೆ? ಮತ್ತೊಬ್ಬರ ಮೇಲೆ ಒಪ್ಪಿಸ್ತಿರ್ತೇವೆ. ಎಷ್ಟು ನಾವು ಜವಾಬ್ದಾರಿಯನ್ನು ಮತ್ತೊಬ್ಬರ ಮೇಲೆ ಒಪ್ಪಿಸ್ತಿರ್ತೇವಲ್ರಿ, ನಾವು ಜೀವನದಲ್ಲಿ ಏನೇನೂ ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಏನೇನೂ ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಎಷ್ಟು ನಮ್ಮ ಜವಾಬ್ದಾರಿಗಳನ್ನ ನಮ್ಮ ತಲೆ ಮೇಲೆ ತಗೋತೇವಲ್ರಿ ಅಷ್ಟು ನಾವು ಮುಂದುವರಿಲಿಕ್ಕೆ ಸಾಧ್ಯ ಇದೆ. ಅದಕ್ಕೊಂದು ನಂದ ಒಂದು ಎಕ್ಸಾಂಪಲ್. ನಾವು ಮೊನ್ನೆ ದಿನ ಬೆಳಗಾಮಕ್ಕೆ 3 ದಿವ್ಸಕ್ಕೆ ಹೋಗಿದ್ವಿ ರೀ. ನಂದು ಯಾವಾಗಲೂ ಕೂಡ ಪ್ಯಾಕಿಂಗ್ 13 ವರ್ಷ ಐತ್ರಿ. ನಾನು ಆಶ್ರಮ ಬಾಬನ ಮನೆಗೆ ಬಂದು 13 ವರ್ಷದಿಂದನೂ ಕೂಡ ನಾ ಯಾವುದೇ ಊರಿಗೆ ಹೋಗಲಿ ಎಲ್ಲವೂ ಪ್ಯಾಕಿಂಗ್ ಯಾರು ಮಾಡ್ತಾರೆ ಅಂದ್ರೆ ಅಕ್ಕೋರ ಮಾಡ್ತಾರೆ, ಅಕ್ಕೋರ ಮಾಡ್ತಾರೆ. ನನ್ನ ಬ್ಲೌಸ್ ಎಲ್ಲೈತಂತ ಗೊತ್ತಿಲ್ಲರಿ, ನನ್ನ ಒಂದು ಸಾಡಿ ಎಲ್ಲೈತಂತ ಗೊತ್ತಿರೋದಿಲ್ಲ ರೀ, ಯಾವ್ದು ಹಾಕೋಬೇಕಂತ ಗೊತ್ತಿರೋದು, ಯಾವ ಪೆಟಿಕೋಟ್ ಹಾಕೋಬೇಕಂತ ಗೊತ್ತಿರೋದಿಲ್ಲ ರೀ, ಎಲ್ಲನೂ ಅಕ್ಕೋರು ಪ್ಯಾಕ್ ಮಾಡಿಕೊಡ್ತಾರೆ. ಖರೆ ಅವ್ರು ಏನು ಪ್ಯಾಕ್ ಮಾಡಿ ಕೊಡ್ತಾರಲ್ರಿ ಪಕ್ಕಾ ಹತ್ರ 3 ಬ್ಲೌಸ್ ಅವ್ರೂ ಇರ್ತಾವ್ರಿ, 3 ಬ್ಲೌಸ್ ಪಕ್ಕಾ ಅವರು ಇರ್ತಾವ್ರಿ, 2 ಬ್ಲೌಸ್ ಅಟ್ಟನೂ ಇರ್ತಾವ್ರಿ. ನಾಳೆ ಹೋದ ಮೇಲೆ ಅವ್ರಿಗೆ ಫೋನ್ ಹಚ್ಚುದ್ರಿ ಏನಂತ, ಎಂಥ ಕೊಟ್ಟು ನೋಡತ್ತೆ, ಮತ್ತು ಹೇಳಿರ್ತೇನ್ರಿ ಮತ್ತು 3 ಬ್ಲೌಸ್ ಅವ್ರೂ ಇರ್ತಾವೆ. ನಾ ಹಿಂಗೆ ಡಗಳ ಹಾಕೊಂಡು ಅಡ್ಡಾಡೋದ್ರಿ ಎಲ್ಲರೂ ಅಂತ ಏನು ಬ್ಲೌಸ್ ಹಾಕೊಂಡಿರ್ತೀನಿ. ಆ ಸಲ ನಾ ಹೋದಾಗ್ರಿ ಮೊನ್ನೆ ಬೆಳಗಾಮ್ನಾಗ ಹೋದಾಗ ಫೋನ್ ಹಚ್ಚಿದ್ನಿ. ಅಲ್ಲಿ ನನ್ನ ಜೊತೆ ಒಬ್ರು ಅಕ್ಕೋರು ಇದ್ರು. ಅವ್ರು ಏನಂದ್ರೆ ಗೊತ್ತೇನ, ನಾ ಹಿಂಗೆ ಅಂದೆ, ಅಕ್ಕೋರ ಮುಂಜಾನೆ 5 ಸುಮಾರು ಆಗಿತ್ತು ರೀ, ಆ ಬ್ಲೌಸ್ ತಗೊಂಡಿರಿ, ಆ ಬ್ಲೌಸ್ ಹಾಕೊಂಡಿರಿ. ಅವಾಗ 5 ಸುಮಾರು ಆಗಿತ್ತು. 5 ಸುಮಾರು ಆದ್ಕೊಳ್ಳಿ ನಾ ಅವ್ರಿಗೆ ಹಚ್ಚಿದ್ನಿ ರೀ ಮುಂಜಾನೆ, ಅಕ್ಕೋರ ಬ್ಲೌಸ್ ನೀನು ಕೊಟ್ಟು ಏನು ಫಂಕ್ಷನೇ ಹಾಕೊಂಡು ಅಡ್ಡಾಡ್ಲಿರಿ ಅಂತ ಹಿಂಗೆ ಮಾತಾಡಿನಿ ಅಕ್ಕೋರಿಗೆ. ಏನು ಬರೀ ಹಿಂಗೆ ಮಾಡ್ತಿಲ್ಲ ನೀನು ಹಿಂಗಂತ ಅಂದಿರಿ. ಅಷ್ಟೊತ್ತಿಗೆ ಅವ್ರು ಅಕ್ಕೋರು ನನ್ನ ಜೊತೆ ಇರೋ ಅಕ್ಕೋರು ಏನಂದ್ರೆ ಗೊತ್ತೇನ್ರಿ, ತಪ್ಪು ಯಾರ್ದ ಅಂತ ಕೇಳಿದ್ರಿ ಅವ್ರು. ಅವ್ರು ನಮ್ಮ ಜೊತೆ ಇರುವಂಥ ಅಕ್ಕೋರು ಏನಂದ್ರೆ ತಪ್ಪು ಯಾರ್ದ, ನಾವು 8 ವರ್ಷ ಆಯ್ತು ನಮ್ಮ ಸೆಂಟ್ರಿಗೆ ಬಂದ, ನಮ್ಮ ಪ್ಯಾಕಿಂಗ್ ನಾವು ಮಾಡ್ಕೋತೀವಿ, ನಿಂದು ತಪ್ಪ ನೀ ಮಾಡ್ಕೋಬೇಕು ಅಂದ್ರಿ. ಅದಕ್ಕೆ ನಾನೀಗ ಮತ್ತೆ ಬೇರೆ ಊರಿಗೆ ಹೊಂಟಿದ್ದೇನೆ. ಅದಕ್ಕೆ ಅಕ್ಕೋರಿಗೆ ಹೇಳಿ ನನ್ನ ಪ್ಯಾಕಿಂಗ್ ನಾನು ಮಾಡ್ಕೋತೇನೆ ಅಂತ ಹೇಳಿ ನಿನ್ನಿಂದ ನನ್ನ ಪ್ಯಾಕಿಂಗ್ ನಾನು ಮಾಡ್ಕೋತೇನೆ. ಅಕ್ಕೋರು ಅಂದ್ರೆ ನೀ ಮಾಡೋದು ಅಂತ ನಾ ಮಾಡೋದು ಅಂತ ನಿನಗೆ ಏನು ಗೊತ್ತದೋ ಇಲ್ಲಿ ಎಲ್ಲೆಲ್ಲಿ ಏನೇನು ಇರ್ಲಿಕ್ಕೋರು ನಾ ಎಲ್ಲದ ಇರಲಿರಿ, ನನ್ನ ಜವಾಬ್ದಾರಿಯನ್ನು ನಾವೇ ತೊಗೋಬೇಕು. ನಾವು ಎಂದಿಗೂ ನಮ್ಮ ಜವಾಬ್ದಾರಿಯನ್ನು ಮತ್ತೊಬ್ಬರ ತಲೆ ಮೇಲೆ ಕೊಟ್ವಿ ಅಂದ್ರೆ ಏನರ ಆತಂದ್ರೂ ಅನಾಹುತ ಅವ್ರ ಮೇಲೆ ಭಟ್ಟು ಮಾಡ್ತೀವಿ ರೀ. ನಮಗೆ ಸಿಟ್ಟಿಗರೆ ಬರ್ತೈತೆ, ಅವ್ರಿಗೆ ಬೈದ್ರೆ ಬೈತೇವಿ, ಆಜು ಬಾಜು ನೋಡ್ಕೋರು ಅವ್ರು ಏನು ಅನ್ಕೋತಾರೆ. ನಾ ಅಕ್ಕೋರಿಗೆ ಯಾವುದೋ ಭಾವನೆಯಲ್ಲೇ ಹೇಳಿದ್ನೆ, ಅಕ್ಕ ಬೇರೆ ಭಾವನೆನೇ ತಿಳ್ಕೊಳ್ಳೋದನ, ಇದನ್ನು ಹಿಂಗೇನ ಅದು ದೊಡ್ಡವ್ರ ಜೊತೆ ಮಾತಾಡೋದು ಆಕೆ ಹಂಗೆ ನನಗೆ ಉಪದೇಶ ಕೊಡಕತ್ಲ ಯವ್ವ ತಾಯಿ, ನನಗೇನು ನಾ ಹಂಗೇನಿಲ್ಲ. ಖರೆ ಯಾವಾಗಲೂ ಅವರೇ ಮಾಡ್ಕೋತಿ ಬಂದವರು, ಅದಕ್ಕೆ ಯಾವಾಗಲೂ ಹಂಗೆ ಮಾಡ್ತಾರಂತ ನಾ ಹೇಳಿದೆ ರೀ. ಖರೆ ಈಗ ಯೋಚನೆ ಮಾಡಿರಿ, ಜವಾಬ್ದಾರಿ ಯಾರು ತಗೋಬೇಕ್ರಿ? ಈಗ ನೀವು ಎಷ್ಟು ಜನರಿಗೆ ಹೋಗ್ತೀರಿ ಹೋಗಿ ಕೇಳ್ರಿ,
ಮಕ್ಕಳು ಏನರ ಸಾಧಿಸಿರ್ಲಿಲ್ಲ ಅಂದ್ರೆ ಜೀವನೇ ಒಂದ ಮಾತು ಯಾರಿಗೆ ಬಟ್ಟು ತೋರಿಸ್ತಾರೆ ಗೊತ್ತೇನ್ರಿ? ಅವ್ವ ಅಪ್ಪ. ನೀ ನನ್ನ ಮನ್ಯಾಗ ಕುಣಿಸಿದಿ, ನೀವು ನನಗೆ ಜಾಬ್ ಕೊಡಿಸ್ಲಿಲ್ಲ, ಅದಕ್ಕೆ ನನ್ನ ಜೀವನ ಏನಾಯ್ತು ಹಿಂಗಾಗಿ ಉಳ್ದೈತಿ. ಹೊರಿ ಯಾರ ಮೇಲೆ ಹಾಕ್ತಾರೆ ಅವ್ರು? ಅವ್ವ ಅಪ್ಪನ ಮೇಲೆ ಹಾಕ್ತಾರೆ. ಯಾರೂ ಕೂಡ ತಮ್ಮ ಜವಾಬ್ದಾರಿಯನ್ನು ತಮ್ಮ ಮೇಲೆ ಎಲ್ಲಿವರೆಗೂ ನನ್ನ ಜವಾಬ್ದಾರಿ, ನನ್ನ ಜೀವನದ ಹೊಣೆ ನನ್ನ ಜೀವನದ ಭಾರ ನನ್ನ ಜೀವನ ಮುಂದಸ್ವನ್ನ ಪದೇ 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 ನಮ್ಮ ಮೇಲೆ ನಾವು ಮಾಡ್ಕೊಂಗಿಲ್ಲ. ನಾವು ಜೀವನದಲ್ಲಿ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಒಂದು ದಿವಸ ಮೂಲೆ ಕೂತ್ ಮಾಡ್ಬೋದಾಗಿತ್ಲ, ನಾನು ಹಂಗೆ ಆಗ್ಬೋದಾಗಿತ್ಲ, ನಾನು ಏನರ ಮಾಡಿ ತೋರಿಸ್ಬೋದಾಗಿತ್ಲ. ಅಯ್ಯ ಎಲ್ಲ ಬಕವಾಸ್ರಿ ಅದು. ನಮಗೂ ಏನರ ಅವಕಾಶ ಸಿಕ್ಕಿತ್ತಂದ್ರೆ ನಾವು ಮಾಡ್ತಿದ್ವಲ್ಲ, ಎಲ್ಲ ಸುಳ್ಳ್ರಿ ಅದು. ನಮ್ಮ ಬಟ್ಟವನ್ನು ನಾವು ಯಾವಾಗಲೂ ಪದೇ ಪದೇ ಏನು ಮಾಡ್ಬೇಕ್ರಿ? ನಮ್ಮ ಮಾಡಿ ತೋರ್ಸ್. ಈಗ ನಾವೊಂದು ಭಾಳ ಇಂಪಾರ್ಟೆಂಟ್ ನಿಮಗೆ ಹೇಳಬೇಕತ್ತೆ. ನಮ್ಮ ಪ್ರತಿಯೊಂದು ಸಂಕಲ್ಪಗಳು ಏನೇನು ನಡೀತಾವಲ್ಲ, ಅದಕ್ಕೆ ರಚನಾಕಾರ ಯಾರ್ರಿ? ನಮ್ಮ ಪ್ರತಿಯೊಂದು ಏನು ನಾವು ಕೇಳ್ತೀವಿ, ನಮ್ಮ ಹಣೆ ಬರಹವನ್ನು ಬರೆಯುವಂಥವ್ರು ಯಾರು ಹೇಳ್ರಿ ನೋಡೋಣ? ನಮ್ಮ ಹಣೆ ಬರಹವನ್ನು ಬರೆಯುವಂಥವ್ರು ಯಾರ್ರಿ? ನಮ್ಮ ಪ್ರತಿಯೊಂದು ಸಂಕಲ್ಪಗಳನ್ನ ರಚನಾಕಾರ ಯಾರ್ರಿ? ಇದನ್ನು ಇಡೀ ದಿನದಾಗ 1000 ಸಲ ಅನ್ಬೇಕ್ರಿ. ಇದು ಇಡೀ ದಿನದಾಗ 10,000 ಸಲ ಅಂದರೂ ಸಾಕ್ರಿ. ನನ್ನ ಇಂಗ್ಲೀಷ್ನಾಗ ಐ ಆಮ್ ದ ಕ್ರಿಯೇಟರ್ ಆಫ್ ಎವ್ರಿ ಥಾಟ್. ನಾನು ನನ್ನ ಸಂಕಲ್ಪಗಳಿಗೆ ರಚನಾಕಾರದೆ. ಯಾಕಂದ್ರೆ ಪದೇ ಪದೇ ನಾವೇನು ಮಾಡ್ತಿರ್ತೇವೆ ಅಂದರೆ, ಏನರೇ ಹಾಳಾತು ಹಿಂಗ್ಯಾಕೆ ನನಗೆ ನೀ ಹಿಂಗೆ ಮಾತಾಡಿದಿ, ನನ್ನ ಮನಸ್ಸು ಕೆಟ್ಟೈತಿ. ಅವ್ರು ಮಾತಾಡಿದ್ರು ಹೌದು ಇಲ್ಲ? കാരണം ಮನಸ್ಸು ಕೆಡಿಸ್ಕೊಂಡವ್ರು ಯಾರ? ನೀವು. ಅಂದ್ರೆ ಒಳಗಡೆ ಸಂಕಲ್ಪಗಳು ನಡೆಸಿದವ್ರು ಯಾರ? ನೀವು. ಈಗ ಸದ್ಯ ನೋಡ್ರಿ, ಈಗ ಸದ್ಯ ಉಷಾಕೋರ ಈಗ ಸದ್ಯ ಅವಸರತೈತಿ ಹೋಗ್ಬೇಕಂತಾರತ್ತ ತಿಳ್ಕೋರಿ. ಈಗ ಸದ್ಯ ಉಷಾಕೋರಿಗೆ ನಾ ತಡ ಎಲ್ಲರ ಮಧ್ಯದಲ್ಲಿ 4 ಮಾತಾಡ್ತೇನಂತ ತಿಳ್ಕೋರಿ. ಅವ್ರಿಗೆ ಅಟ್ಟು ಹತ್ತೈತೇನ್ರಿ? ಇಲ್ಲ. ಯಾಕೆ? ಸ್ಕೂಲಿಗೆ ಹೋಗೋದಿತ್ಲಿ, ಏನಂದ್ರು ಯಾವಲ್ಲ ಏನೋ ಅಂದರು. ಆದ್ರೆ ಅದು ರವಿವಾರ ಇತ್ತವ್ರು ಇಲ್ಲೇ ಇರೋರು ಇದ್ರತ್ತ ತಿಳ್ಕೋರಿ. ಅವಾಗ ನಾ ತಡ ಅಂದ್ರೆ ಬಾಬಾನ್ ರೂಮ್ನಾಗ ಕಣ್ಣೀರು ದಳ ಹೊರಿತಾವ. ಆಮೇಲೆ ಏನ ಬಾಬಾನ್ ಮುಂದೆ ಅಕ್ಕೋರು ಹಂಗೆ ಮಾತಾಡಿದ್ರು ನನ್ನ ಮನಸ್ಸಿಗೆ ಭಾಳ ನೋವು ಆಗೈತಿ. ಬಟ್ ಯಾರು ಮಾಡತ್ತಾರ? ಉಷಾಕೋರು ಅಕ್ಕೋರ ಮೇಲೆ. ಈಗೂ ಮಾತಾಡಿದ್ನಿ, ಕರೆ ಸ್ಕೂಲಿನ ಟೈಮ್ ಆಗೈತಿ. ಈಗ ಯಾಕೆ ಹತ್ತಲಿಲ್ಲ? ಯಾಕಂದ್ರೆ ಯಾವಾಗಲೂ ನೆನ್ಪಿಟ್ಕೋರಿ, ನಮ್ಮ ದುಃಖ ನಮ್ಮ ಸುಖಕ್ಕೆ ಕಾರಣ ನಮ್ಮ ವಿಚಾರಗಳ ರಚನಾಕಾರ ನಾನಾದೇನ್ರಿ. ಅವ್ರೇನೋ ಮಾತಾಡಿದ್ರ ಕರೆ ಅದನ್ನು ಒಳಗೆ ತೊಗೊಂಡು ನಾ ಏನು ಸಂಕಲ್ಪ ಮಾಡತ್ತಿಲ್ಲ, ಆ ಸಂಕಲ್ಪದ ರಚನಾಕಾರ ಯಾರ್ರಿ? ಆ ಜವಾಬ್ದಾರಿ ನಾ ತಗೋಬೇಕ್ರಿ. ಅರ್ಥ ಮಾಡ್ಕೋರಿ ನಾ ಏನು ಹೇಳಕತ್ತೇನ್ರಿ. ಹೊರಗಿನವ್ರು ನಿಮ್ಮ ಜೊತೆ ಏನು ಬೇಕಾದ್ ಮಾಡ್ಬೋದು, ನಿಮ್ಗೆ ಕಪಾಳಿಗೂ ಬಡಿಬೋದು, ನಿಮ್ಮನ್ನ ಹೊಡಿಬೋದು, ನಿಮ್ಗೆ ಚೀತೂ ಮಾಡ್ಬೋದು, ನಿಮ್ಗೆ ಅಸೇನೂ ಮಾಡ್ಬೋದು, ನಿಮ್ಮನ್ನ ಹೊರಗೂ ಹಾಕ್ಬೋದು. ಒಳಗಿನ ಮನಸ್ಸಿನಲ್ಲಿ ನಡೆಯುವಂಥ ಸಂಕಲ್ಪಗಳ ರಚನಾಕಾರ ನೀವ ಅದಿರಿ. ಆದ್ರೆ ನಾವೇನು ಮಾಡ್ತೀವಿ ಅಂದ್ರೆ, ಹೊರಗಿನ ಆಗಿದ್ದಕ್ಕೂ ಬಟ್ ಅವ್ರ ಮೇಲೆ, ಒಳಗೆ ನನ್ನ ಮನಸ್ಸಿನಾಗ ಕುದಿಯಾಕತ್ತಾಳ ಏನೇನು ವಿಚಾರ ಬರತ್ತ ಅದಕ್ಕೂ ಹೊರೆ ಯಾರ ಮೇಲೆ ಒಪ್ಪಿಸ್ತೀವಿ? ಅವ್ರ ಮೇಲೆ. ಅವ್ರು ಹಂಗೆ ಮಾಡ್ರಿ, ಅದಕ್ಕೆ ನನ್ನ ಮನಸ್ಸು ಕೆಟ್ಟೈತ್ರಿ, ಹಂಗೆ ವಿಚಾರ ಬರತ್ತವ್ರಿ. ಇಲ್ಲ. ಈಗ ನೋಡ್ರಿ, ಅದು ಅಷ್ಟ ಕರೆ ಇತ್ತಂದ್ರೆ ಈಗ ನೀವು ಹೊಂಟಿದ್ರಲ್ಲ, ನಿಮಗೆ ಯಾಕೆ ಹತ್ಲಿಲ್ಲ? ಈಗ ಅವಸರ ಇತ್ತಲ್ಲ, ಈಗ ಯಾಕೆ ಹತ್ಲಿಲ್ಲ? ಅದ ಮಾತನ್ನ ಈಗ ಅವಸರ ಹೊಂಟಾರ, ಸ್ಕೂಲ್ ಟೈಮ್ ಆಗೈತಿ, ಏನಂದ್ರೆ ಯಾಮಲ್ ಮತ್ತು ಅದ ಮಾತನ್ನ ಅಂದ್ರೆ ಅರ್ಥ. ಯಾಕೆ ಈ ಮಾತು ಹೇಳತ್ತೇನಂದ್ರೆ ಭಾಳ ಇಂಪಾರ್ಟೆಂಟ್ ರೀ ಇದು, ಈ ಲೈನ್. ನಾವು ನಮ್ಮ ಸಂಕಲ್ಪಗಳ ರಚನಾಕಾರ. ಎಲ್ಲಿವರೆಗೂ ನಾನೇ ನನ್ನ ಸಂಕಲ್ಪಗೆ ಏನೇನು ವ್ಯರ್ಥ ನಡೀತಾ ಇದ್ದಾವೆ, ನಕಾರಾತ್ಮಕ ನಡೀತಾ ಇದ್ದಾವೆ, ದುಃಖದ ವಿಚಾರಗಳು ಒಳಗೆ ನಡೀತಾ ಇದ್ದಾವೆ, ಅದಕ್ಕೆ ಕಾರಣ ನಾ ಅನ್ಕೊಂಡಾಗ ಮನಸ್ಸು ಏನು ಮಾಡ್ತೈತೆ ಅಂದ್ರೆ ಶಾಂತ ಆಕೈತ್ರಿ.
ಎಲ್ಲಿವರೆಗೂ ಬಟ್ಟವನ್ನು ಅವ್ರು ನನಗೆ ಹಂಗಂದ್ರು, ನನಗೆ ಹಂಗೆ ಮಾಡಿದರು, ನನಗೆ ಹಿಂಗಂದರು, ಆ ಬಟ್ಟವನ್ನು ಪದೇ ಪದೇ ನೀವು ಮತ್ತೊಬ್ಬರಿಗೆ ಮಾಡಿದಾಗ ನೀವೇನು ಮಾಡತ್ತೀರಿ ಗೊತ್ತೇನ್ರಿ? ನಿಮ್ಮ ಪಾವರನ್ನು ಮತ್ತೊಬ್ರಿಗೆ ಕೊಡಾಕತ್ತೀರಿ. ನಿಮ್ಮ ಶಕ್ತಿಯ ಏನು ಮಾಡಕತ್ತೀರಿ? ಮತ್ತೊಬ್ರಿಗೆ ಒಪ್ಸಾಕತ್ತೀರಿ. ಅಂದರೆ ಯು ಆರ್ ಅ ವಿಕ್ಟಿಮ್, ಯು ಆರ್ ವೀಕ್. ನಾ ವೀಕ್ ಅದೀನಿ, ನಾ ವೀಕ್ ಅದೀನಿ, ನಂದು ಪೂರ ಜವಾಬ್ದಾರಿ ನಿಮ್ಮ ಮೇಲೆ ಐತಿ. ಅಂದರೆ ನಿಮ್ಮ ಕೈಯಾಗ ನಂದು ರಿಮೋಟ್ ಕಂಟ್ರೋಲ್ ಐತಿ. ನೀವು ನನ್ನ ಖುಷಿನೂ ಪಡಿಸ್ಬೋದು, ನೀವು ನನ್ನ ದುಃಖಿನೂ ಪಡಿಸ್ಬೋದು. ನನ್ನ ರಿಮೋಟ್ ಕಂಟ್ರೋಲ್ ನಿಮ್ಮ ಕೈಯಾಗೈತಿ. ಇದನ್ನು ಪದೇ ಪದೇ ಅನ್ಕೋಬೇಕು. ಅವ್ರು ಹೊರಗಿನವ್ರು ಏನು ಬೇಕಾಗಿ ಮಾಡ್ಕೊಳ್ಳಿ, ನನ್ನ ಸಂಕಲ್ಪಗಳ ರಚನಾಕಾರನ ಸ್ವಯಂ ಅದೇನಿ. ಬಾಬನ್ ಮುರಳಿಯೋ ಪ್ರತಿಯೊಂದು ಪಾಯಿಂಟ್ನಾಗ ಏನು ಹೇಳ್ತೆ? ಬಚ್ಚೆ ಆಪ್ ಮಾಸ್ಟರ್ ರಚಯಿತಾ ಹೋ. ರಚಯಿತ, ವಾಟ್ ಈಸ್ ಮೆಂಟ್ ಬೈ ರಚಯಿತ? ರಚಯಿತ ಮೀನ್ಸ್ ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಥಾಟ್ಸ್. ನಿಮ್ಮ ವಿಚಾರಗಳ ನೀವೇನದಿರಿ? ರಚನಾಕಾರದಿರಿ. ಇದನ್ನು ಪದೇ ಪದೇ ಹೇಳಬೇಕು. ನನ್ನ ಸಂಕಲ್ಪಗಳ ರಚನಾಕಾರ ನಾ ಅದೇನಿ. ಯಾವಾಗ ನೋಡ್ರಿ, ಲಕ್ಷ ಕೊಟ್ಟು ಕೇಳ್ರಿ, ಯಾವಾಗ ನನ್ನ ಸಂಕಲ್ಪಗಳ ರಚನಾಕಾರ ನಾ ಅದೇನಂದಾಗ ಶಕ್ತಿ ಉಳಿತಾಯ ಆಯ್ತ್ರಿ. ಯಾವಾಗ ನಾವು ಅಂತೇವಿ ಅವ್ರು ನನಗೆ ಹಂಗೆ ಮಾಡಿದ್ರು ಅದಕ್ಕೆ ನಂದು ತಲೆ ಕೆಟ್ಟೈತಂತ ನೀವು ಯಾವಾಗ ಬಟ್ಟವನ್ನು ಅವ್ರಿಗೆ ಮಾಡ್ತಿರಲ್ಲ, ನಿಮ್ಮ ಎನರ್ಜಿ ಅವ್ರಿಗೆ ಹೋಯಿತು. ಅಲ್ಲಿ ನೋಡ್ರಿ ಎಷ್ಟು ಚಂದ ಐತಿ. ವೇರೆವರ್ ಅಟೆನ್ಷನ್ ಗೋಸ್ ದೇರ್ ಎನರ್ಜಿ ಫ್ಲೋಸ್, ವೇರೆವರ್ ಎನರ್ಜಿ ಫ್ಲೋಸ್ ದೇರ್ ಇಟ್ ಗ್ರೋಸ್. ಅಂದರೆ ನಿಮ್ಮ ಗಮನವನ್ನು ಎಲ್ಲಿ ಹರಿಸ್ತೀರಿ ಅಲ್ಲಿ ಶಕ್ತಿ ಹೋಗುತ್ತದೆ. ಎಲ್ಲಿ ಶಕ್ತಿ ಹೋಗುತ್ತದೆ ಅದು ಗ್ರೋ ಆಗಕ್ಕೆ ಸಾಧ್ಯ. ಈಗ ನೋಡ್ರಿ, ಅವ್ರು ನನಗೆ ಹಂಗೆ ಮಾಡಿದರು, ಅವರು ನನಗೆ ಸ್ನೇಹ ಪ್ರೀತಿ ಕೊಡಲಿಲ್ಲ, ಅವರು ಎಲ್ಲರ ಮಧ್ಯದಲ್ಲಿ ಮಾತಾಡಿದರು ಅಂದರೆ ನಿಮ್ಮ ಗಮನ ಮತ್ತೊಬ್ಬರ ಮೇಲೆ, ಎನರ್ಜಿ ಹೋಯ್ತು, ಅವ್ರದ್ದು ಶಕ್ತಿ ಹೆಚ್ಚಾದ, ನೀವು ವೀಕ್ ಆಗುತ್ತೆ. ಈಗ ನೋಡಿರಿ, ವೆರಿ ಇಂಪಾರ್ಟೆಂಟ್, ನೀವು ವೀಕ್ ಆದ ಕೂಡಲೇ ನೀವು ವೇಟ್ ಮಾಡ್ತೀರಿ, ಪ್ಲೀಸ್ ಬಂದು ನನಗೆ ಸಾರಿ ಕೇಳ್ರಿ, ನನಗೆ ಫೋನ್ ಹಚ್ಚ್ರಿ, ನನಗೆ ಮಾತಾಡ್ಸ್ರಿ. ಅಂದರೆ ಏನು ಮಾಡಿದ್ರಿ? ನಿಮ್ಮ ಪಾವರನ್ನು ಯಾರಿಗೆ ಕೊಟ್ರಿ? ಅವ್ರಿಗೆ ಕೊಟ್ಬಿಟ್ರಿ. ಈಗ ಹೇಳ್ರಿ, ಅವ್ರು ನಿಮಗೆ ಹೆಲ್ಪೂ ಮಾಡಲಿಲ್ಲ, ನಿಮ್ಮನ್ನ ಕೇಳೂ ಇಲ್ಲ, ನಿಮ್ಮ ಫೋನೂ ಹಚ್ಚಲಿಲ್ಲ ಅಂದ್ರೆ ಏನು ಮಾಡೋರದು? ಏನು ಮಾಡೋರು? ಇವು ಸಣ್ಣ ಸಣ್ಣ ಮಾತು ರೀ, ಒಮ್ಮೆ ದೊಡ್ಡ ಮಾತಾಗಿರ್ತಾವೆ ನೋಡ್ರಿ ಅವಾಗ. ಅದಕ್ಕೆ ಇದು ಭಾಳ ಇಂಪಾರ್ಟೆಂಟ್ ರೀ. ಇದನ್ನು ಎಷ್ಟು ಸಲ ಹೇಳ್ಕೊತ ನಿಮ್ಮ ಗಾಡಿ ಮೇಲೆ ನೀವು ಎಲ್ಲಿ ಮಲ್ಕೋತಿರಲ್ಲ ಹೇಳ್ತೀರ, ಬರೋದು ಹಚ್ಕೋರಿ. ನಾನಾ ಮಾಸ್ಟರ್ ರಚಯಿತ ಅದೇನಿ, ನನ್ನ ಸಂಕಲ್ಪಗಳ ಜವಾಬ್ದಾರಿ ನಾ ಹೊಣೆ ಅದೇನಿ. ನನ್ನ ಪ್ರತಿಯೊಂದು ಸಂಕಲ್ಪ, ಇವತ್ತು ನನ್ನ ಮನಸ್ಸು ಶಾಂತ ಐತೆ ಅದರದ್ದು ಹೊಣೆನೂ ನಾನೇ ಅದೇನಿ. ಇವತ್ತು ನನ್ನ ಮನಸ್ಸು ಅಶಾಂತ ಆಗೈತೆ ಅಂದದಕ್ಕೆ ಹೊಣೆ ನಾನು ಅದೇ. ಎಷ್ಟು ನಾ ಇದಕ್ಕೆ ನಾ ಅನ್ಬೇಕು ನೋಡ್ರಿ, ಇದಕ್ಕೆ ನಾ ಅನ್ಬೇಕ್ರಿ. ಎಷ್ಟು ಇದಕ್ಕೆ ಹೊಣೆ ನಾ ಅದೇನಿ ಅಂದಾಗ ಏನಾಕೈತ್ರಿ? ನಿಮ್ಮ ಯಾಕಂದ್ರೆ ನಿಮ್ಮ ಶಕ್ತಿ ಉಳಿತಲೆ. ಯಾಕಂದ್ರೆ ಯು ಆರ್ ನಾಟ್ ವೇಟಿಂಗ್ ಫಾರ್ ದ ಅದರ್ ಪರ್ಸನ್ ಟು ಆಸ್ಕ್ ಯು ಸಾರಿ. ನೀವು ವೇಟ್ ಮಾಡೋಕತ್ತಿಲ್ಲ ಮತ್ತೊಬ್ಬರು ವ್ಯಕ್ತಿಯನ್ನು ಬಂದು ನಿಮ್ಮನ್ನ ಇದನ್ನು ಮಾಡಲಿ ಅಂಥೇಳಿ. ನಿಮ್ಮ ಶಕ್ತಿ ಉಳಿತಲೆ. ನಿಮ್ಮ ಶಕ್ತಿ ಉಳಿದಾಗ ನೀವು ಮತ್ತೆ ಚೇಂಜ್ ಮಾಡ್ಕೊಳಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಒಂದು ನಕಾರಾತ್ಮಕ ಸಂಕಲ್ಪಗಳನ್ನು ಸಕಾರಾತ್ಮಕ ಸಂಕಲ್ಪದಲ್ಲಿ ಕನ್ವರ್ಟ್ ಆಗ್ಬೇಕಂದ್ರೆ ನಿಮ್ಗೆ ಶಕ್ತಿ ಬೇಕ್ರಿ. ಆ ಟೈಮ್ನಾಗ ಅವ್ರು ಏನೋ ಅಂದ್ರಲ್ಲ, ಅಂದ್ರೆ ಬಿಟ್ಟು ಹಾಕ. ಅವಾಗೇನು ಅನ್ಕೋದು? ಅವ್ರ ಸಂಕಲ್ಪಗಳ, ಅವ್ರ ಮಾತುಗಳ ರಚನಾಕಾರ ಅವ್ರು ಅದಾರ. ಈಗ ನನ್ನ ಮನಸ್ಸಿನಾಗ ಏನು ಸಂಕಲ್ಪಗಳು ನಡೀತಲ್ಲ ಅದ್ರ ರಚನಾಕಾರ ನಾ ಅದೇನೆ. ಇನ್ನು ನನ್ನ ಸಂಕಲ್ಪಗಳ ರಚನಾಕಾರದಿಂದಲೇ ನನ್ನ ಭಾಗ್ಯ ರೆಡಿ ಆಗೋದು. ಅವ್ರು ಅಂದಿದ್ದಕ್ಕೆ ನನ್ನ ಭಾಗ್ಯ ನಿರ್ಮಾಣ ಆಗೋದಿಲ್ಲ. ಅವ್ರು ಅಂದಿದ್ದಕ್ಕೆ, ಅವ್ರು ಸಂಕಲ್ಪ ನಡೆದಿದ್ದಕ್ಕೆ ಅವ್ರ ಭಾಗ್ಯ ನಿರ್ಮಾಣಕ್ಕೆ. ನನ್ನ ಒಳಗೆ ಸಂಕಲ್ಪ ನಡೆದಿದ್ದಕ್ಕೆ, ನನ್ನ ಮಾತುಗಳು ನಾಡಿದ್ದನ್ನ ನನ್ನ ಭಾಗ್ಯನೇ. ಕಾರಣ ನಾವೇನು ಮಾಡ್ತೀವಿ ಗೊತ್ತೇನ? ಇವತ್ತು ನನ್ನ ಮನಸ್ಸು ಶಾಂತ ಐತಂದ್ರೆ ಅದಕ್ಕೂ ಕಾರಣ ಅವ್ರು.
ಇವತ್ತು ನನ್ನ ಮನಸ್ಸು ದುಃಖಿ ಐತಂದಕ್ಕೂ ಕಾರಣ ಏನಂತೆ ಅವ್ರು ಇವತ್ತು ಹಿಂಗೆ ಅನ್ಕೋರಿ. ಇವತ್ತು ನನ್ನ ಮನಸ್ಸು ಶಾಂತ ಐತಂದ್ರು ಯಾಕಂದ್ರೆ ನನ್ನ ಸಂಕಲ್ಪಗಳ ರಚನಾಕಾರ ನಾ ಇರೋದ್ರಿಂದ, ನನ್ನ ಸಂಕಲ್ಪಗಳು ಚಲೋ ನಡೆಯೋದ್ರಿಂದ ನಾ ಶಾಂತ ಅದೇ. ಅರ್ಥ ಐತ್ರಿ? ಇವತ್ತು ನಾನು ದುಃಖಿ ಅದೇನಂದ್ರೆ ಅದಕ್ಕೂ ಕಾರಣ ಅವರಲ್ಲ. ನನ್ನ ಸಂಕಲ್ಪಗಳ ರಚನೆನೇ ಅಟ್ ಕೆಟ್ಟ ನಡೆಯಕತ್ತಾವು. ಭಲೆ ಆ ಸಂಕಲ್ಪಗಳ ರಚನೆಗೆ ಟ್ರಿಗರ್ ಅವ್ರು ಮಾಡ್ಯಾರ. ಅದೇನು ಅಂತಲ್ಲ, ಕಡ್ಡಿ ಕೊರ್ದಾರ. ಕಡ್ಡಿ ಕೊರ್ದಿದ್ರು ಕೂಡ ನಿಮ್ಮ ಕಡೆ ಏನೈತ್ರಿ, ಆಪ್ಷನ್ ಐತ್ರಿ. ಇದಕ್ಕೆ ನಾ ಇವತ್ತು ಕ್ಲಾಸ್ ಮಾಡಿದ್ದೇನಂದ್ರೆ, ನಿಮ್ಮ ಜೀವನದ ಜವಾಬ್ದಾರಿಯನ್ನು ನೀವು ತಗೋಕಳೀರಿ, ಮತ್ತೊಬ್ರಿಗೆ ಕೊಡಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ಒಂದು ಗುಬ್ಬಿತ್ತಂತ್ರಿ, ಅದು ಚಂದ ಒಂದು ಗಿಡದ ಮೇಲೆ ಮನೆ ಕಟ್ಟಿತ್ತಂತ್ರಿ. ಅವಕ್ಕೆ ಮಕ್ಕಳು ಆಗಿದ್ದು ಸಣ್ಣ ದೊಡ್ಡೂ ಹಾಕತ್ತಿದ್ದಂತ. ಹೊಳ್ದಾಗ ಬೆಳೆದಿತ್ರಿ ಅದು ಗಿಡ, ಅದ್ರ ಮೇಲೆ ಕೂತಿತ್ತಂತ್ರಿ. ಅಷ್ಟೊತ್ತಿಗೆ ಹೊಳ್ದವ ಮಾಲಕ ಬಂದು ಏನು ಹೇಳ್ದ, ಆಳುಗಳನ್ನು ಕರಿ, ಇವತ್ತು ಹೊಲ ಫಸಲ್ ಮಾಡೋದೈತಿ, ಕಟ್ ಮಾಡೋದೈತಿ ಅಂತ. ಅಷ್ಟೊತ್ತಿಗೆ ತಾಯಿ ಎಲ್ಲೋ ಊಟಕ್ಕೆ ತೊಗೊಂಬರ್ಬೇಕಂತ ಹೋಗಿರ್ತಾವ. ಅವು ಸಣ್ಣ ಗುಬ್ಬಿಗಳು ಕೇಳ್ತಾವ್ರಿ ಆ ಮಾತು. ಅವು ಬಂದ ಕೂಡಲೇ, ಅವ್ವ ಇವತ್ತು ನಮ್ಮ ಗುಡಿಸಲನ್ನು ನಾವು ಬಿಟ್ಟು ಹೋಗಬೇಕು, ಯಾಕಂದ್ರೆ ಮಾಲಕ ಬಂದ ಆಳುಗಳಿಗೆ ಹೇಳಿದ್ದಾನು ಇವತ್ತು ಕಡಿ ಅಂಥೇಳಿ. ಅದಕ್ಕೆ ಅವು ಅಂತ ಇವತ್ತೇನು ಹೋಗೋದು ಬೇಡ, ಇವತ್ತೇನು ಅವಶ್ಯಕತೆ ಇಲ್ಲ ಅಂತ. ಆ ಗುಬ್ಬಿಗಳು ರಾತ್ರಿ ಆಗ್ತಾವೆ, ಸಾಯಂಕಾಲ ಆಕೈತೆ ನೋಡ್ಕೋತ ಕೊಂಡಿರ್ತಾವೆ. ಅವಾಗ ಖರೇನ ಗಿಡ ಕಟ್ಟ ಆಗೋದಿಲ್ರಿ. ಅಷ್ಟೊತ್ತಿಗೆ ಮತ್ತೆ ರಾತ್ರಿ ಅವು ಬರ್ತಾವೆ. ಆಮೇಲೆ ಅವ್ವ ಇವತ್ತು ನೀ ಹೆಂಗೆ ಹೇಳ್ದಿ ಇವತ್ತು ಗಿಡ ಕಟ್ ಮಾಡಂಗಿಲ್ಲ ಅಂತ. ಹಂಗೆ ಹೇಳಿನಿ ಅಂತ. ಆಮೇಲೆ ಮತ್ತೆ ಮರನೇ ದಿವಸ ಅವ್ವ ಊಟ ತರಕ್ಕೆ ಹೋಗ್ತಾಳ್ರಿ. ಮತ್ತು ಮಾಲಕ ಬಂದು ಏನು ಹೇಳ್ತಾನೋ, ಅವ್ರ ತಮ್ಮನ ಕರೀತಾನೆ, ತಮ್ಮ ಬಾ ಇವತ್ತೆಲ್ಲ ಗಿಡ ಕಟ್ ಮಾಡೋದೈತಿ, ಫಸಲ್ ತೆಗಿಯೋದೈತಿ ಅಂತ ಹೇಳ್ತಾನೆ. ಅವು ಗುಬ್ಬಿಗೆ ಕೇಸ್ಕೋತಾವ. ಮತ್ತು ಅವು ಸಾಯಂಕಾಲ ಬರ್ತಾವೆ. ಮತ್ತಂತ ಅವನ ಗಿಡವನ್ನು ಬಿಡಬೇಕಿನ್ನು ಕಡ್ಯಾಕೆ ಬರೋರು ಅದರತ್ತ. ಇವತ್ತು ಏನು ಅವಶ್ಯಕತೆ ಇಲ್ಲ, ಇವತ್ತು ಏನು ಗೂಡ್ಸಲು ಬಿಟ್ಟು ಹೋಗೋದು ಅವಶ್ಯಕತೆ ಇಲ್ಲ ಅಂತಳ್ರಿ. ಅದು ಮತ್ತೆ ಮಾಡ್ಕೋತಾರ, ಆರಾಮ ಆಕೈತಿ. ಮತ್ತು ಮರನೇ ದಿವಸ ಅವು ಊಟಕ್ಕೆ ಹೋಗ್ತಾವೆ. ಸಣ್ಣ ಹುಡುಗರು ಅವು ಸಣ್ಣ ಗುಬ್ಬಿಗಳು ಕೇಳ್ತಾವೆ. ಅವಾಗ ಮಾಲಕ್ ಬಂದು ಹೇಳ್ತಾನೆ, ಯಾವಕ್ಕೆ ಹೇಳಿದ್ರು ಯಾವ ಗಿಡ ಕಟ್ ಮಾಡಲಿಲ್ಲ, ಫಸಲ್ ಕಟ್ ಮಾಡಲಿಲ್ಲ, ಇವತ್ತು ನಾನು ಬಂದು ಇವನು ಎಲ್ಲ ಗಿಡ ಕಟ್ ಮಾಡ್ತೀನಿ ಅಂತ. ಮತ್ತು ಸಾಯಂಕಾಲ ಅವು ಬರ್ತಾಳು, ಅದು ಹೇಳ್ತಾ. ಅವಾಗ ಅವು ಅಂತ, ಇನ್ನು ಟೈಮ್ ಬಂತು ನಮ್ಮ ಗುಡಿಸ್ಲನ್ನ ಬಿಡು ಟೈಮ್. ಆವಾಗ ಸಣ್ಣ ಗುಬ್ಬಿಗೆ ಕೇಳ್ತಾವೆ, 2 ದಿವಸ ಹೇಳಿ ಅವತ್ತು ಬಿಡೋದು ಬೇಡ ಅಂತಿ, ಇವತ್ತು ಯಾಕೆ ಬಿಡೋನು ಅಂತಂದಾಗ ಅವಾಗ ಹೇಳ್ತಾವೆ, ಅವ್ರಿಗೆ ಹೇಳ್ದ ಅದು ಯಾರು ಮತ್ತೊಬ್ರಿಗೆ ಜವಾಬ್ದಾರಿ ಒಪ್ಪಿಸ್ತಾರ, ಅದು ಎಂದೂ ಆಗಂಗಿಲ್ಲ. ಯಾವಾಗ ತಾವು ಕಡಿತೀನಿ ಅಂದಲ್ಲ, ಇನ್ನು ನಾವು ಖಾಲಿ ಮಾಡಬೇಕು. ಹಂಗೆ ಅಕ್ಕೋರ ನೀವು ಏನೋ ನೀವು ಕೆಲಸ ಅದಕ್ಕೆ ಹೇಳ್ತಾರೆ, ಏನು ಅಕ್ಕೋ ನೀವು ಒಂದು ಭಾಷೆನೇ ಹೇಳ್ತಿರಲ್ಲ, ಆಳು ಮಾಡಿದ್ದು ಅಲ್ಲ. ಅದಕ್ಕೆ ನಾವು ಕೂಡ ಎಷ್ಟು ನೀವು ಮತ್ತೊಬ್ಬರಿಗೆ ಹೇಳಿ ಮಾಡಿದ್ರು ಕೂಡ, ಈಗ ಒಂದು ಗಿಡಕ್ಕೆ ನಾ ಯಾರಿಗೋ ಒಬ್ರಿಗೆ ನಿನ್ನೆ ನೀರು ಬಿಡತ್ತೆ ಹೇಳಿರಿ, ನಂಗೆ ಲೇಟ್ ಆಗಿ ನೀರು ಬಿಟ್ಟ, ಅವ್ರ ಗಾಡಿಗೆಲ್ಲ ನೀರು ಸಿಡಿಸಿ ಹೋಗ್ಯಾರ. ಹೇಳ್ರಿ ಅದು ಕಸ ಬೆಳೆಯೋದು ಯಾರು, ಅದು ಕಸ ಹುಡುಗೋದು ಯಾರು ಹೇಳಿ. ಹಿಂಗಾಗ್ತಾವ ನೋಡ್ರಿ. ಅದಕ್ಕೆ ನಮ್ಮ ಜೀವನದ ಜವಾಬ್ದಾರಿಯನ್ನು ಏನು ಮಾಡ್ಬೇಕಾಕೈತ್ರಿ ಅಕ್ಕೋರ್. ಕರೆ ನಾನು ಒಂದು ನಿಮಗೆ ಕೇಳಬೇಕು, ಇದು ಕ್ಲಾಸ್ನ ಇದನ್ನು ಥಿಂಕಿಂಗ್ ಮಾಡಬೇಕಾದ್ರೆ ನನ್ನ ತಲೆ ಮೇಲೆ ಜವಾಬ್ದಾರಿ ತೊಗೋಬೇಕು ಅಂತಾರೆ ಬಾಬಾ, ಹೌದಾ? ಮತ್ತು ಇನ್ನೊಂದು ಕಡೆ ಡೆಲಿಗೇಟ್ಸ್ ಮಾಡಂತಲ್ಲ, ನಿಮ್ಮ ಸೇವೆಯನ್ನು ಹಂಚ್ರಿ ಅಂತಲ್ಲ, ಅದು ಏನ್ರಿ ನೋಡ್ರಿ ಎಷ್ಟು ಇಂಪಾರ್ಟೆಂಟ್ ಐತಿ. ಒಂದು ತಲೆ ಮೇಲೆ ಜವಾಬ್ದಾರಿಯನ್ನು ತೊಗೊಳ್ಬೇಕು. ಮತ್ತು ಬಾಬಾ ಹೇಳ್ತಾನೆ, ಬರೀ ಎಲ್ಲನೂ ನೀವೇ ಮಾಡೋದಂತಲ್ಲ, ಎಲ್ಲವನ್ನೂ ಹಂಚ್ಬೇಕು. ದ್ಯಾಟ್ ಈಸ್ ಅ ಲೀಡರ್ಶಿಪ್ ಕ್ವಾಲಿಟಿ. ಲೀಡರ್ ಹೆಂಗಿರ್ತಾನ್ರಿ, ತನ್ನ ಸೇವೆಯನ್ನು ಎಲ್ಲರಿಗೂ ಒಪ್ಪಿಸ್ತಾನ್ರಿ. ಮತ್ತೇನಂತನ್ರಿ ಬಾಬಾ ಈ ಕಡೆ ಜವಾಬ್ದಾರಿಯನ್ನು ನೀವು ಮಾಡಿದ ಕರೆ ಅಂತ ಹೇಳ್ತಾರೆ. ನೋಡ್ರಿ ಎಷ್ಟು ಅದಕ್ಕೇನು ಅಂತಾರಲ್ಲ, ಒಂದು ನಾಣ್ಯಾಗ 2 ಮುಖಗಳು ಅಂತ ಹೇಳಿ, ಅಂದ್ರೆ ಎಷ್ಟು ಬ್ಯಾಲೆನ್ಸ್ ಇರ್ಬೇಕು ನೋಡ್ರಿ. ಈ ಕಡೆ ಕೊಟ್ಟಿದ್ರೂ ಕೂಡ ಆ ಒಂದು ಕಣ್ಣು ಹತ್ರ ಮೇಲೆ ಇರ್ಬೇಕ್ರಿ. ಅವ್ರು ಕರೆಕ್ಟ್ ಮಾಡಾಕತ್ತಾರಿಲ್ಲೋ, ಹಂಚ್ಬೇಕ್ರಿ ಸೇವೆಯನ್ನು, ಎಲ್ಲರಿಗೂ ಒಂದೊಂದು ಹಪ್ಪಿಸ್ಬೇಕ್ರಿ. ಅದರ ಜವಾಬ್ದಾರಿದಿಂದ ಅವ್ರು ತಗೋಬೇಕು. ಮತ್ತು ಎಲ್ಲರೂ ಕರೆಕ್ಟ್ ಮಾಡತ್ತಾರ ಒಂದು ಕಣ್ಣು ಅದ್ರ ಮೇಲೂ ಇರಬೇಕು, ಅಂದ್ರೆ ಅವ್ನು ಲೀಡರ್ ಆಗ್ತಾನೆ.
ಬರೀ ಎಲ್ಲ ಜವಾಬ್ದಾರಿ ತಲೆ ಮೇಲೆ ತೊಗೊಂಡು ಹೋಗ್ಕೊಡ್ರು ಹೋದ್ರೆ ಅದು ಹುಚ್ಚತನ ರೀ. ಆದ್ರೆ ರೀ ಇವತ್ತಿನ ಲಾಸ್ಟ್ ಟಾಪಿಕ್ ಏನೈತ್ರಿ, ನಮ್ಮ ಜವಾಬ್ದಾರಿ ನಮ್ಮ ಜೀವನದ ಹೊರೆ ಭಾರ ಯಾರ ಮೇಲೆ ತೊಗೋಬೇಕ್ರಿ? ಒಬ್ಬ ಫ್ಯಾಕ್ಟ್ರಿ ಇರ್ತೈತೆ ರೀ, ಅಲ್ಲಿ ಬೋರ್ಡ್ ಮೇಲೆ ಇವತ್ತು ಬರೆದಿದ್ದಾರೆ, ನಿಮ್ಮ ಫ್ಯಾಕ್ಟ್ರಿಯಲ್ಲಿರುವಂಥ ನಿಮ್ಮ ಶತ್ರು ಇವತ್ತು ಮೃತ್ಯು ಹೊಂದಿದ್ದಾರೆ, ಮೀಟಿಂಗ್ ಹಾಲ್ದಲ್ಲಿ ಅವರ ಹೆಣವನ್ನು ಇಡಲಾಗಿದೆ, ಎಲ್ಲರೂ ಹೋಗಿ ಭೇಟಿಯಾಗ್ರಿ ಅಂತ. ಎಲ್ಲರಿಗೂ ಹಳಾಳಿ ಹತ್ತೈತ್ರಿ. ಯಾರು ಸತ್ತಾರ? ನಮ್ಮ ಶತ್ರು ಯಾರು ಸತ್ತಾರ ಅಂತ ಹೇಳಿ ನಿಮ್ಮನ್ನ ಯಾರು ಇಡೀ ಇಷ್ಟು ವರ್ಷದಿಂದ ಕಾಡಿದಾರಲ್ಲ ಅವ್ರದ್ದು ಇವತ್ತು ಮೃತ್ಯು ಆಗಿದೆ, ನೀವು ಮೌನ ಆಚರಣೆಯನ್ನು ಮಾಡಲಿಕ್ಕೆ ನೀವು ಮೀಟಿಂಗ್ ಹಾಲ್ದಲ್ಲಿ ಹೋಗಬಹುದು ಅಂತಂತಾರೆ. ಆವಾಗ ಒಬ್ಬವನು ಹೋದ ಕೂಡಲೇ ಅದು ಮೀಟಿಂಗ್ ಹಾಲ್ನಾಗ ಇದನ್ನ ಇಟ್ಟಿರ್ತಾರೆ, ಏನಂತೀರಿ ನೀವು? ಟಾಂಬ್ ಅಂದ್ರೆ ಏನು ರೀ? ಅದು ಮುಚ್ತಾರಲ್ರಿ, ಅದು ಶವಮ್ ರೀ. ಬಾಕ್ಸ್ ಇರ್ತಲ್ಲ ಅದು ನೋಡ್ತಾ ಅವ್ನಿಗೆ ಎಷ್ಟು ಕೆಟ್ಟ ಅನ್ನಿಸ್ತೈತಲ್ಲ, ಅಯ್ಯೋ ಅಂತ ಅಳ್ಕೋತ ಹೋಗ್ತಾನೆ ರೀ. ಆಮೇಲೆ ಎರಡನೇದವ ಅಳ್ಕೋತ ಹೋಗ್ತಾರೆ. ಆಮೇಲೆ ಮೂರನೇದವ ಆ ಫ್ಯಾಕ್ಟ್ರಿ ಒಳಗೆ ಫಸ್ಟ್ ಸ್ಟಾರ್ಟಿಂಗ್ದಲ್ಲಿ ಇರುವಂಥ ಎಂಪ್ಲಾಯಿ ರೀ. ಅವನಿಗಂತೂ ಅಪ್ಪ ಇಟ್ಟು ಖುಷಿ ಆಗ್ತಾನಲ್ಲ, ಯಾರು ನನಗೆ ಕಾಡ್ತಿದ್ರಲ್ಲ, ನನಗೆ ಯಾರು ಮಾಡ್ತಿರಲ್ಲ ಅವ ಹೋದ ತಿಳ್ಕೊಂಡು ಇಟ್ಟು ಖುಷಿಲೇ ಓಡ್ತಾನೆ ರೀ ಮೀಟಿಂಗ್ ಹಾಲ್ನಾಗ ನೋಡಕ್ಕೆ. ಅದನ್ನು ಬಾಕ್ಸ್ ತೆಗಿತಾನು, ಅಲ್ಲಿ ಒಂದು ಕಣ್ಣಿ ಇಟ್ಟಿರ್ತಾರೆ. ಆ ಕಣ್ಣಿ ನೋಡ್ಕೊಳ್ಳಿ ಅವಾಗ ಅನ್ನಿಸ್ತೈತಿ ನಮ್ಮ ಶತ್ರು ಯಾರ್ರೀ? ಇದು ಜವಾಬ್ದಾರಿ ತಗೋಬೇಕು ನೋಡ್ರಿ. ನಮ್ಮ ಮಿತ್ರನೂ ನಾವ, ನಮ್ಮ ಶತ್ರುನೂ ನಾವ. ಇವತ್ತು ನಾ ಜೀವನದಲ್ಲಿ ಏನಾದರೂ ಸಾಧಿಸಿದ್ದೇನೆ ಅಂದರೂ ಅದು ಜವಾಬ್ದಾರಿ ನೀವ ರೀ. ಇವತ್ತೇನಾದರೂ ಹಿಂದೆ ಉಳಿದಿರಂದ್ರೆ ಅದರ ಜವಾಬ್ದಾರಿನೂ ನೀವ, ಮತ್ತಾರೂ ಅಲ್ಲ. ನಮ್ಮ ಜೀವನದಲ್ಲಿ ಶತ್ರುಗಳು ಯಾರೂ ಇಲ್ಲ. ಒಂದು 2 ಗಿಡ ಒಬ್ಬ ಬಂದು ಹೇಳ್ತಿರ್ತಾನೆ ರೀ. ಏನು ಹೇಳ್ತಿರ್ತಾನಂದ್ರೆ, ಜೀವನಾಗ ಆರಾಮಿರ್ಬೇಕಪ್ಪ, ಎಷ್ಟೇ ಜವಾಬ್ದಾರಿಗಳದಾವು, ನಾವು ಒಂದು ಇಟೂ ಲಕ್ಕಿ ಇಲ್ಲಲ್ಲ, ನನ್ನ ತಲೆ ಮ್ಯಾಗ ಎಷ್ಟೇ ಭಾರ ಅದಾವು, ಆ ಜವಾಬ್ದಾರಿ ಈ ಜವಾಬ್ದಾರಿ ಆ ಜವಾಬ್ದಾರಿ ಎಟ್ಟುಕೊಂಡ್ರೆ ಜವಾಬ್ದಾರಿ ಅದಾರು. ಯಾರು ಅವ್ರು ಎಷ್ಟಿಲ್ಲ, ಒಂದು ಏನೂ ಜವಾಬ್ದಾರಿ ಇಲ್ಲ, ಅವ್ರು ಎಷ್ಟೇ ಲಕ್ಕಿ ಅದಾರು ಅಂತಿರ್ತಾರೆ. ಅದಕ್ಕೆ ಒಬ್ಬ ಏನು ಮಾಡ್ತಾನಂದ್ರೆ ಅವರನ್ನು ಹೋಗಿ 2 ಗಿಡದ ಬಡ್ಡಿಯಾಗಿ ಕರ್ಕೊಂಡು ಹೋಗ್ತಾರೆ. ಒಂದು ಗಿಡ ಉದ್ದಕ್ಕೆ ಬೆಳೆದಿರ್ತೈತೆ ರೀ, ಅದಕ್ಕೆ ರೆಂಬೆ ಟೊಂಗಿಗಳು ಏನೂ ಇರೋಂಗಿಲ್ಲ. ಒಂದು ಗಿಡಕ್ಕೆ ರೀ ಇಷ್ಟು ಭಾಳ ದಿಪ್ಪ ಬೆಳೆದಿರ್ತೈತೆ ರೀ, ಅದಕ್ಕೆ ಸಿಕ್ಕಾಪಟ್ಟೆ ರೆಂಬೆ ಟೊಂಗಿಗಳು, ಸಿಕ್ಕಾಪಟ್ಟಿಗಳ ಹಣ್ಣುಗಳು, ಸಿಕ್ಕಾಪಟ್ಟೆ ಆ ಗಿಡದ ಮೇಲೆ ಪಕ್ಷಿಗಳು. ಅದು ದೊಡ್ಡ ಗಿಡ ಏನು ಮಾಡ್ತಿರ್ತೈತೆ ಅಂದ್ರೆ, ಆ ಸಣ್ಣ ಗಿಡವನ್ನು ನೋಡಿ ಅದಕ್ಕೆ ಆಶ್ರಯ ಪಡ್ಕೊಳ್ಳಿಕ್ಕೆ ಒಂದು 300 ಜನ ಒಂದು 10-20 ಜನ ಬಂದು ಆಶ್ರಯ ತೊಗೊಂಡ್ರೆ ಈ ಗಿಡದ ಬಡ್ಡೆಗೆ 1-2 ಅಟ್ಟ ತೊಗೋತಿರ್ತಾರೆ. ಅದು ದೊಡ್ಡ ಗಿಡ ಏನು ಅನ್ಕೋತಿರ್ತೈತೆ ಅಂದ್ರೆ, ನಿಂದು ಎಷ್ಟು ಚಲೋ ಅಲ್ಲ, ನನ್ನ ತಲೆ ಮೇಲೆ ಎಟ್ರೆ ಜವಾಬ್ದಾರಿ ಐತಿ, ಎಟ್ರೆ ನಾನು ಹೊರ್ಕೊಂಡು ನಿಂತೇನೆ, ಎಟ್ರೆ ಹಣ್ಣ ಎಟ್ರೆ ಪಕ್ಷಿ ಇವರು ಎಲ್ಲ ಬಂದು ನನ್ನ ತಲೆಗೆ ಕುಂಡಿರ್ತಾರೋ. ಯಪ್ಪ ನಂಗೆ ಸಾಕಾಗೈತಿ ಎಲ್ಲ ಎಳಿಗಳು ನೋಡಿ, ನನಗೆ ತಲೆ ಮೇಲೆ ಭಾರ ಮಾಡ್ಕೈತಿ. ಮತ್ತು ನಿನ್ನ ತಲೆಗೆ ಆಶ್ರಯ ತಗೋರೋ ಬರೀ ಒಬ್ಬ ಅದಲ್ಲ ಅಂತ ಅಂತೈತೆ. ತುಸಾ ಮುಂಜಾನೆ ಅದಕ್ಕೂ ದೇವ್ರಿಗೆ ಬಡ್ಕೋತಿರ್ತೈತೆ, ನನಗೆ ರಗಡಾಗೈತಿ ಜವಾಬ್ದಾರಿದಿಂದ, ನಂಗೆ ಜವಾಬ್ದಾರಿಗಳನ್ನ ಬ್ಯಾಡಾಗೈತಿ ಅಂತ. ಅದಕ್ಕೆ ದೇವ್ರು ಬರ್ತಾನೆ, ಪ್ರತ್ಯಕ್ಷ ಆಗ್ತಾನೆ, ನೋಡಿ ಇನ್ನೊಂದು ಸಲ ಯೋಚನೆ ಮಾಡ, ನಿನಗೆ ಜವಾಬ್ದಾರಿ ಬ್ಯಾಡೋ ಬೇಕು ಕೇಳ, ನನಗೆ ಬ್ಯಾಡಾಗೈತಿ, ನಂಗೆ ಸಾಕಾಗೈತಿ, ನಂಗೆ ಜವಾಬ್ದಾರಿಗಳ ಬ್ಯಾಡಾಗೈತಿ ಅಂತ. ಆಯ್ತು ಹಂಗೆ ತಥಾಸ್ತು ಅಂಥೇಳಿ ದೇವ್ರು ಹೋಗ್ತಾನು. ಮುಂಜೆ ದೂಸ ಹಾಕೋತ ಎಲೆ ಉದ್ರಾಕ್ ಹಿಡಿತಾವ್ರಿ. ಎಲೆ ಉದ್ರಾಕ್ ಕತ್ಕೊಳ್ಳಿ ಪಕ್ಷಿಗಳು ಹಾರಕ್ಕೆ ಹೋಗ್ತಾವೆ, ಹಣ್ಣುಗಳು ಆಗೋದು ನಿಲ್ಲಿಸ್ತಾವ. ಇವನು ಆಶ್ರಯ ತಳಗೆ ಬರುವಂಥ ವ್ಯಕ್ತಿಗಳು ಆಶ್ರಯ ಪಡ್ಕೋದೂ ಬಿಡ್ತಾರೆ. ಎಲ್ಲ ರಂಬೆ ಟೊಂಗೆಗಳು ಎಲೆ ಉದ್ರಾಕತ್ಕೊಂಡು ಸಣ್ಣ ಹಿಡಿತೈತಿ. ಅದಕ್ಕೆ ಈಗ ಬಲೆ ಜವಾಬ್ದಾರಿ ಇಲ್ಲ, ಹಗುರಿರ್ತೈತೆ, ಖರೆ ಖುಷಿ ಇರಂಗಿಲ್ಲ, ಅದಕ್ಕೆ ಶಕ್ತಿ ಇರಂಗಿಲ್ಲ. ಆವಾಗ ಮತ್ತೆ ದೇವ್ರಿಗೆ ಬಿಡ್ಕೋತೈತಿ, ಏನು ನನಗೇನು ಅದೇನು ಬೇಡ, ನನಗೆ ಮತ್ತೆ ಏನು ಮಾಡು, ನನಗೆ ಏನು ಮತ್ತು ಹಸಿರು ಮಾಡು, ಮತ್ತು ಇದು ಮಾಡು ಅಂತ ಹೇಳ್ತೈತಿ. ಅವಾಗ ದೇವ್ರು ಬರ್ತಾನು, ಬಂದು ಹೇಳ್ತಾನು,
ನೀ ಅದನ್ನು ನೋಡಾತಿ ಆ ಗಿಡವನ್ನು, ಆ ಗಿಡಕ್ಕೆ ಎಷ್ಟು ಹೂವು ಅದಾವು, ಆ ಗಿಡಕ್ಕೆ ಎಷ್ಟು ಹಣ್ಣು ಅದಾವ ನೋಡ್ಕೊ, ಆ ಗಿಡದ ಮೇಲೆ ಎಷ್ಟು ಪಕ್ಷಿಗಳು ಕೂತಾವ ನೋಡು, ಆ ಗಿಡದ ಬಡ್ಡ್ಯಾಗ ಎಷ್ಟು ಜನರು ಕೂತಾರ ನೋಡು ಅಂತ ಹೇಳಿ. ಕರೆ ನಿಂದ ನೀ ನೋಡ್ಕೊ, ನಿನ್ನ ಮೇಲೆ ಗಿಡದ ಮೇಲೆ ಎಷ್ಟು ಹೂಗಳದಾವು, ನಿನ್ನ ಗಿಡದ ಮೇಲೆ ಎಷ್ಟು ಹಣ್ಣುಗಳದಾವ ನೋಡ್ಕೊ, ನಿನ್ನ ಗಿಡದ ತಳಗಡೆ ಎಷ್ಟು ಜನರ ಆಶ್ರಯ ತಗೋಕತ್ತಾರ ನೋಡ್ಕೊ, ಅದನ್ನು ಯೋಚನೆ ಮಾಡು ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ರಿ, ನಾವು ಒಮ್ಮೆ ಮಂತಿರ್ತೇವೆ ತಲೆ ಮ್ಯಾಗ ಭಾಳ ಜವಾಬ್ದಾರಿ ಅದಾವ್ರಿ, ಆ ಮಕ್ಳದ್ದು ಜವಾಬ್ದಾರಿ, ಮೊಮ್ಮಕ್ಳದ್ದು ಜವಾಬ್ದಾರಿ, ಈ ಜವಾಬ್ದಾರಿ, ಆ ಜವಾಬ್ದಾರಿ, ಈ ಜವಾಬ್ದಾರಿ, ಈ ಜವಾಬ್ದಾರಿ. ಜವಾಬ್ದಾರಿ ಯಾರಿಗೆ ಹೆಚ್ಚಿರ್ತೈತೆ ಅಂದ್ರೆ, ಯಾರ್ದು ಎಷ್ಟು ಕೆಪಾಸಿಟಿ ಇರ್ತೈತೆ ಅವ್ರಿಗೆ ಅಷ್ಟೇ ಇರ್ತೈತೆ ರೀ. ದೇವ್ರು ನಿನ್ನ ಕಡೆ ಅದಕ್ಕೆ ಜವಾಬ್ದಾರಿ ಕೊಟ್ಟಾನಂದ್ರೆ ನಿಮ್ಮ ಕಡೆ ಅಷ್ಟು ಕೆಪಾಸಿಟಿ ಐತೆ. ನಿಮಗೆ ಏನೂ ಜವಾಬ್ದಾರಿ ಇಲ್ಲ ಅಂದ್ರೆ ನಿಮ್ಮ ಕೆಪಾಸಿಟಿನ ಇಲ್ಲ. ನಿಮ್ಗೆ ನೀಗೂ ಒಟ್ಟು ಕೆಪಾಸಿಟಿ ಇಲ್ಲ ಅಂತ ನಿಮಗೆ ಜವಾಬ್ದಾರಿ ಕೊಟ್ಟಿಲ್ಲ, ಕರೆ ನಿಮ್ಗೆ ಅಷ್ಟು ಕೆಪಾಸಿಟಿ ಐತಂತ ನಿಮ್ಗೆ ಆ ಜವಾಬ್ದಾರಿ ಕೊಟ್ಟಾನು. ಮತ್ತು ಜವಾಬ್ದಾರಿದಿಂದಲೇ ಅನೇಕರಿಗೆ ನೀವು ಸುಖ ಕೊಡ್ಲಿಕ್ಕೆ ಸಾಧ್ಯ ಐತಿ. ಆ ಸುಖದಿಂದ ನಿಮ್ಮ ಖುಷಿ ಹೆಚ್ಚಾಕೈತಿ. ಈಗ ನೋಡ್ರಲ್ಲ, ಅವ್ನು ಎಲ್ಲ ಗಿಡ ಹೋಗ್ತಾ ಯಾರೋ ಒಂದು ಬಡ್ಡೆಗಳು ಅವ್ನಿಗೆ ಅದು ಗಿಡಕ್ಕೆ ಅನ್ಸಾಯ್ತು ನಂಗೆ ಖುಷಿನೇ ಇಲ್ಲಲ್ಲ ಅಂತ. ಹಂಗೆ ಹಾಂ ರೀ, ಹಾಂ. ಮತ್ತು ನಾನು ಅನೇಕರಿಗೆ ನಾನು ಜವಾಬ್ದಾರಿದಿಂದ ಏನಾದರೂ ನಾನು ಸುಖ ಕೊಡಲಿಲ್ಲ ಅಂದ್ರೆ ಯಾವುದೂ ಜವಾಬ್ದಾರಿ ತೊಗೊಳ್ಳೇ ಇಲ್ಲ. ಈಗ ನೋಡ್ರಿ, ಒಂದು ಕುಮಾರಿಗಳದ್ದು ನಿನ್ನ ಭಟ್ಟಿ ಆತ, ನಿನ್ನ ರಾತ್ರಿ ಫೋನ್ ಹಚ್ಚಿ ಒಂದು ಕುಮಾರಿ ರೀ ಬೆಲ್ಗಮ್ದಿಂದ ಅಕ್ಕವ್ರು ನಮ್ಗೆ ಟೀಚರ್ಸ್ಗಳಿಗೆ ಸನ್ಮಾನ ಮಾಡ್ತಾರೆ. ಕರೆ ನಿಮ್ಮ ಸೆಂಟ್ರದಲ್ಲಿ ಬಂದು ನಮಗೆ ಇಟ್ಟು ಸನ್ಮಾನ ಮಾಡಿ, ಇಟ್ಟು ದುವಾ ಕೊಟ್ಟು, ಇಟ್ಟು ಖುಷಿ ಕೊಟ್ಟು, ಇಟ್ಟು ಆತ್ಮೀಯತೆ ಕೊಟ್ರಲ್ಲ, ನಿಮಗೆ ಎಷ್ಟು ಥ್ಯಾಂಕ್ಸ್ ಇದೆ. ಕರೆ ಇದು ಒಂದು ಫಂಕ್ಷನ್ ಆಗಲಿಕ್ಕೆ ನೀವೆಲ್ಲರೂ ಜವಾಬ್ದಾರಿ ತೊಗೊಂಡ್ರಂಥ ಫಂಕ್ಷನ್ ಆತ್ಲ. ಯಾರು ಊಟ ಬಡ್ಸೋಕೆ ಜವಾಬ್ದಾರಿ ತೊಗೊಂಡ್ರಿ, ಯಾರು ಹೊರಗಿಂದ ನೋಡ್ಕೊಳ್ಳಿಕ್ಕೆ ಜವಾಬ್ದಾರಿ ತೊಗೊಂಡ್ರಿ, ಯಾರು ಅಡುಗೆ ಮಾಡಲಿಕ್ಕೆ ಜವಾಬ್ದಾರಿ ತೊಗೊಂಡ್ರಿ, ಯಾರು ಕ್ಯಾಮ್ರಾ ಫೋಟೋ ಹೊಡೆಯೋದು ಜವಾಬ್ದಾರಿ ತೊಗೊಂಡ್ರಿ, ಯಾರು ಬಂದು ಬರೀ ಕುಂಡ್ರೂ ಅಟ್ರೆ ಅಂತ ಹೇಳಿ ಜವಾಬ್ದಾರಿ ತೊಗೊಂಡ್ರಿ. ಹೌದಾ ಇಲ್ಲ, ಹೌದಾ ಇಲ್ಲ, ಎಲ್ಲರೂ ನಿಮ್ಮ ಜವಾಬ್ದಾರಿ ನಿಭಾಯಿಸಿದ್ರಲ್ಲ ಇಂಥದ್ದು ಒಂದು ಫಂಕ್ಷನ್ ಆಗ್ಲಿಕ್ಕೆ ಸಾಧ್ಯ ಐತಿ. ಯಾರು ನಮ್ಮ ಈ ಮಧುಬನ್ ನೋಡ್ರಿ ಇಟ್ಟು ಭವಸಾಗರ್ ರೀ, ಒಂದಾದ್ಮೇಲೆ ಒಂದು ನಮ್ಗೆ ಇಟ್ಟು ನನಗೆ ಇದ್ರಲ್ಲೇ ಹೊರಗೆ ಬರವಾಳಿರಿ, ನಾ ಆ ಧನಿಯೋದಿಂದ ಹೊರಗೆ ಬರವಾಳಿ. ನಾವು ಮಧುಬನ್ನೇ ಹೆಂಗೆ ಮಾಡ್ತಾರಂತೇನು ರೀ, ನಾ ಒಂದಾದ್ಮೇಲೆ ಒಂದು ಫಂಕ್ಷನ್. ಯಾಕೆ ಪ್ರತಿಯೊಬ್ಬರು ತಮ್ಮ ಜವಾಬ್ದಾರಿ ಅಂತ ತಿಳ್ಕೊಂಡು ಮಾಡ್ತಾರೆ. ಇಲ್ಲಿ ಯಾರಿಗಾದ್ರೂ ಅಲ್ಲಿ ಹಿಂಗೆ ಕರೆದು ಮೀಟಿಂಗ್ ಮಾಡ್ತಾರೇನ್ರಿ, ಅಲ್ಲಿ ನಿಮಗೆ ಇದನ್ನು ಒಪ್ಪಿಸ್ತಾರೇನ್ರಿ? ಇಲ್ಲ, ತಮ್ಮ ತಿಳ್ಕೊಂಡು ಮಾಡ್ತಾರೋ. ಇಲ್ಲೂ ಕೂಡ ಹಂಗೆ ನಿಮ್ಮ ಜವಾಬ್ದಾರಿ ನೀವು ತಿಳ್ಕೊಂಡು ಮಾಡಿದ್ರೆ ದೊಡ್ಡ ಗಿಡ ಆಗ್ತೀರಿ, ಆಶ್ರಯ ಕೊಡಲಿಕ್ಕೆ ನಿಮಿತ್ತ ಆಗ್ತೀರಿ. ಇಲ್ಲ ಅದು ಒಂದು ಸಣ್ಣ ಗಿಡ ನಿಮ್ಗೆ ಬಡ್ಡ್ಯಾಗ, ನಿಮ್ಗೆ ಒಬ್ರು ಜನರಿಗೆ ನೆರಳು ಅಟ್ಟ ಆಗ್ತೀರಿ. ಹೆಂಗೆ ಏನಾಗೋರು ಜವಾಬ್ದಾರಿ ತಗೊಳ್ಳೋರು ಏನಿಲ್ಲ. ಈ ಸೆಂಟ್ರ ಜವಾಬ್ದಾರಿನೂ ನಿಮ್ದ, ಇಲ್ಲಿ ಏನೇನು ನಡೀತಾ ಇದ್ದೀನೋ ಜವಾಬ್ದಾರಿ ನಿಮ್ದ. ಜವಾಬ್ದಾರಿ ತಗೊಂಡ್ರಿ ಆಶ್ರಯಕ್ಕೆ ನಿಮಿತ್ತ ಆಗ್ತೀರಿ. ಜವಾಬ್ದಾರಿ ಬೇಡ ಅಂದ್ರಿ ಇನ್ನೊಬ್ರು ತಗೋತಾರೆ, ಇನ್ನೊಬ್ರು ನಿಭಾಯಿಸ್ತಾ ಅವ್ರ ಅನೇಕರಿಗೆ ಸುಖ ಕೊಡ್ಲಿಕ್ಕೆ ನಿಮಿತ್ತ ಆಗ್ತಾರೆ. ಅರ್ಥ ಆಯ್ತಾ ಇಲ್ಲ ರೀ? ಗುರು ನಾನಕ್ ಕೇಳಿದ್ರಲ್ಲ, ಅನುಯಾಯಿಯನ್ನು ಮಾಡ್ಕೋಬೇಕಾಗಿತ್ತು, ಅವ್ರ ಶರೀರ ಬಿಡಬೇಕಾಗಿತ್ತು. ಒಬ್ಬರು ಅವ್ರ ಶಿಷ್ಯರನ್ನು ಉಳ್ಕಿದ ಅನೇಕರು ಶಿಷ್ಯರಿರ್ತಾರೆ. ಖರೆ ಒಬ್ಬ ಶಿಷ್ಯಗೆ ಬರೀ ಅವರಿಗನ್ನ ಸೇವಾ, ಒಂದು ಕಸ ಹೊಡೆದು ಸೇವಾ, ಒಂದು ಪಾತ್ರೆ ತಿಕ್ಕೋದು ಸೇವಾ, ಒಂದು ಒಗ್ಯಾನ್ ಒಗೆದು ಸೇವಾ, ಒಂದು ಚಪ್ಪಲ್ ತೆಗೆದಿಡೋದು ಸೇವಾ, ಒಂದು ಬಡಿಸೋದು ಸೇವಾ, ಒಂದಾದ್ಮೇಲೆ ಸೇವೆ ಕೊಡೋದು. ಎಲ್ಲರೂ ಶಿಷ್ಯರು ನಗುತ್ತಿರ್ತಿರ್ತಾರೆ. ಎಲ್ಲ ಶಿಷ್ಯರು ಏನು ಮಾಡ್ತಿರ್ತಾರೆ? ನಗ್ತಿರ್ತಿರ್ತಾರೆ. ಏನಂತ, ನಮಗೆ ಎಷ್ಟು ಚಲೋ ಸೇವಾ ಕೊಡ್ತಾರೆ. ಈ ಪಾಪಿ ಗುರು ನಾನಕ್ ಈ ಶಿಷ್ಯನಿಗೆ ಬರೀ ಎಲ್ಲ ಆಲ್ತು ಫಾಲ್ತು ಏನಿರ್ತಾವಲ್ಲ ಬೇಕಾರದ ಸೇವೆಗಳು ಇವನ್ಗೆ ಕೊಡ್ತಾರಲ್ಲ, ಒಂದಾದ್ಮೇಲೆ ಒಂದು ಇವನ್ಗೆ ಕೊಡ್ತಾರೋ ಅಂತಿರ್ತಾರೆ. ಎಲ್ಲರೂ ಹಂಗಸ್ತಿರ್ತಾರೋ. ಆದರೆ ದೊಡ್ಡ ಶಿಷ್ಯ ಏನು ತಿಕ್ಕೋತಿರ್ತಾನೆ, ಶಿಷ್ಯ ಏನು ತಿಕ್ಕೋತಾರೆ? ಗುರುಗಳು ಹೇಳಾರಲ್ಲ ಮಾಡೋದು, ಮಾಡ್ಕೋತ ಲಾಸ್ಟಿಗೆ ಗುರು ನಾನಕರು ಶರೀರ ಬಿಡ್ತಾರೋ. ಶರೀರ ಬಿಡಬೇಕಾದ್ರೆ ಒಂದು ಪೇಪರನ್ನು ಬರೆದಿಟ್ಟು ಹೋಗಿರ್ತಾರೋ, ಇನ್ನು ಮುಂದೆ ಗದ್ದಿಯನ್ನು ಏರೋರು ಯಾರು ಅಂತ ಹೇಳಿ.
ಎಲ್ಲರೂ ಅಡ್ಕೋತಾರೋ ನಮ್ದು ಹೆಸರು ಬಂದಿರ್ತೈತೆ, ನಿಮ್ಮ ಹೆಸರು ಬಂದಿರ್ತೈತೆ, ನಮ್ಮ ಹೆಸರು ಬಂದಿರ್ತೈತೆ, ನಮ್ಮ ಹೆಸರು ಬರ್ತೈತೆ. ಅದ್ರಾಗ ಯಾರ್ದು ಹೆಸರು ಬಂದಿರ್ತೈತೆ ಅಂದ್ರೆ ಯಾರು ಜೀವಂತ ಪರ್ಯಂತ ಗುರು ನಾನಕ್ರು ಏನು ಹೇಳಿಕೊಟ್ಟಿರುವಂಥ ಜವಾಬ್ದಾರಿಗಳನ್ನ ನಿಭಾಯಿಸ್ತಾ 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 ಹೋದ್ರು ಅವ್ರಿಗೆ ಗದ್ದೆ ಸಿಕ್ತು. ಜವಾಬ್ದಾರಿಗಳನ್ನ ತಗೊಂಡ್ರೆ ಮಾತ್ರ ಎಲ್ಲರ ಮನಸ್ಸನ್ನು ಏರ್ಲಿಕ್ಕೆ, ನನಗೆ ಬೇಡ್ರಿ, ನನಗೆ ಬೇಡ್ರಿ, ನನಗೆ ಬೇಡ್ರಿ, ಹೋಳು ಉಪ್ಪಿನಕಾಯಿ ಇದ್ದಂಗೆ. ಏನರ ಅಟ್ಟ ಮಾಡ್ನ್ಯ, ಇಟ್ಟ ಸಿಕ್ಕೊಂಡ್ಯ, ಅಟ್ಟ ಮಾಡ್ನ್ಯ, ಇಲ್ಲೇ ಹೊಕ್ಕೊಂಡ್ಯ, ಅವ್ರ ಜೊತೆ ಮಾಡ್ನ್ಯ, ಇವ್ರ ಜೊತೆ ಮಾಡ್ನ್ಯ. ನೀವು ಚಪಾತಿ ಕಣ್ಕನ್ನಾದು ಕೊಡ್ರಿ, ನಾವು ಬೇಕಾದ್ರೆ ಕೂತು ಇರೋನು ಎನಿಸ್ತೀನಿ ರೀ. ಇಲ್ಲ, ಹೆಂಗೆ ನಾವೀಗ ಚಪಾತಿ ಡಿಪಾರ್ಟ್ಮೆಂಟ್ನ ಅಂದ್ರೆ ಅಕ್ಕೋರು ನಾ ಎಲ್ಲರನ್ನು ಕರ್ಕೊಂಡು ಮಾಡ್ಕೋತೀನಿ. ದ್ಯಾಟ್ ಈಸ್ ಅ ಲೀಡರ್. ಅಕ್ಕೋರು ಕ್ಲಾಸ್ ಹಾಲ್ ಜವಾಬ್ದಾರಿನ ಅಂದ್ರೆ ನೀವೇನು ಯೋಚನೆ ಮಾಡಬೇಡ್ರಿ. ಫೋಟೋ, ಕ್ಯಾಮ್ರಾ, ಲೈಟ್, ಫ್ಯಾನ್ ಪೂರ ಜವಾಬ್ದಾರಿನ ಅದ್ರಿ. ಹೆಂಗಾರ ಮಾಡ್ತೀರಕ್ಕ ನೀವು ನಿಶ್ಚಿಂತಾಗ್ರಿ, ಬಿಡ್ರಿ ನೀವು ನಿಶ್ಚಿಂತ. ದ್ಯಾಟ್ ಈಸ್ ಲೀಡರ್, ದ್ಯಾಟ್ ಈಸ್ ಜವಾಬ್ದಾರಿ. ಹಿಂಗಲ್ಲ ಇಲ್ಲಿ ಕೂತ್ಕೊಂಡು ಲೈಟ್ ಹಚ್ಚಿ ಬರ್ರಿ, ಫ್ಯಾನ್ ಹಚ್ಚಿ ಬರ್ರಿ, ಚಪಾತಿ ಅದು ನೋಡ್ರು, ಅಕ್ಕಿ ಆಗೈತೆ, ಅನ್ನ ಆಗೈತಿ ನೋಡ್ರು, ಎಟ್ಟಿದಾಗೈತಿ ನೋಡ್ರು. ಇದಕ್ಕೆ ಜವಾಬ್ದಾರಿ ಅಂತಾರೋ ಅನ್ನಂಗಿಲ್ರಿ. ಇದಕ್ಕೆ ಜವಾಬ್ದಾರಿ ಅನ್ನಂಗಿಲ್ಲ. ಜವಾಬ್ದಾರಿ ತೊಗೊಂಡ್ರಿ ಲೀಡರ್ಶಿಪ್ ಕ್ವಾಲಿಟಿ ಬರ್ತೈತ್ರಿ. ಜವಾಬ್ದಾರಿ ತಗೊಳ್ಳೇ ಇಲ್ಲ ನೀವು ಲೀಡರ್ ಕ್ವಾಲಿಟಿ. ರಾಜನ ಫಸ್ಟ್ ಕ್ವಾಲಿಟಿನೇ ಯಾವುದ್ರಿ? ಲೀಡರ್ಶಿಪ್ ಕ್ವಾಲಿಟಿ ರೀ. ಕ್ಲಿಯರ್ ಐತ್ರಿ? ಸೊ ಏನು ಮಾಡೋರು ಹೇಳ್ರಿ, ಜವಾಬ್ದಾರಿಗಳನ್ನ ಏನು ಮಾಡೋರು? ತಗೋತೀರೋ ಇಲ್ಲ? ತಗೋತೀರಿ? ಕ್ಲಾಸಿಗೆ ಬರೋದು ಜವಾಬ್ದಾರಿ, ದೊಡ್ಡ ಜವಾಬ್ದಾರಿ ರೀ. ಹೌದು, ಮತ್ತು ನಮ್ಮ ಕ್ಲಾಸಿಗೆ ನಾವು ಬಂದು ಕುಂಡ್ರೋದು ಕೂಡ ಏನೈತ್ರಿ, ದೊಡ್ಡ ಜವಾಬ್ದಾರಿ ಐತೆ. ಹಾಂ, ಇನ್ನೊಂದು ಭಾರಿ ನಮ್ಮ ವಿಶ್ವರತನ್ ದಾದಾ ಕೇಳಿರಿಲ್ರಿ? ವಿಶ್ವರತನ್ ದಾದಾ, ಅಷ್ಟರತ್ನದಲ್ಲಿ ಬರುವಂಥ ವಿಶ್ವರತನ್ ದಾದಾ ಅವ್ರಿಗೂ ಬಾಬಾ ಹಿಂಗೆ ಜವಾಬ್ದಾರಿ ಕೊಟ್ರಲ್ರಿ, ಮುರಳಿ ಕ್ಲಾಸಿಗೆ ಕುಂಡ್ರಾಕ್ ಸಹಿತ ಅವ್ರಿಗೆ ಆಗ್ತಿರ್ಲಿಲ್ಲ ರೀ. ಅಟ್ಟು ಅಮೃತ ವೇಳೆಯಿಂದ ಹಿಡ್ಕೊಂಡು ಎಲ್ಲ ಪೂರ 300 ಜನರಿಗೆ ನೀರು ಕಾಸಾದ್ಮೇಲೆ ಬಾಬಾ ಕೇಳೋರು, ಎಲ್ಲರನ್ನು ಅಕ್ಕಂದಿನ ಬಂದು ಕೇಳೋ, ಬಂದಾನ್ಲ ಅಣ್ಣ ನೀರು ಕಾಸಾಕತ್ತಾನು? ಅದು ನೋಡ್ತಿರ್ಲಿಲ್ಲ, ಕಿವಿ ಕೊಟ್ಟು ಎಲ್ಲ ಕೇಳಿ ನೋಡೋರು. ಹಾಂ ಕಾಸಾಕ್ತಾರೆ. ಆಮೇಲೆ ಅದ್ಕೊಳ್ಳಿ ಕರೆಯೋರು, ನೀ ನೀರು ಕಾಸಿದ ಮೇಲೆ ಏನು ಮಾಡ್ತಿ? ಬಾಬಾ ನಾ ಖಾಲಿ ಹೇಳಿದೆ. ಹಂಗಾರೆ ಎಲ್ಲರದು ಒಗಿ ಆಯ್ತು. ಬಾಬಾ ಜವಾಬ್ದಾರಿ ತೊಗೊಂಡ್ರು, ನೀರು ಕಾಸೋದು ಒಗ್ಯಾನ ಹೋಗಿದೆ. ಆಮೇಲೆ ಮತ್ತೆ ಬಾಬಾ ಕರೆದ, ಒಗ್ಯಾನ ಆದ್ಮೇಲೆ ಏನು ಮಾಡ್ತಿ? ಬಾಬಾ ಖಾಲಿ ಇದ್ದೀನಿ ಪಾಪ. ಹಂಗಾರೆ ಒಂದು ಕೆಲಸ ಮಾಡಿ ಹೋಗಿ ಎಷ್ಟೋ 3 ಕಿಲೋಮೀಟ್ರ್ ಹೋಗಿ ಸೈಕಲ್ ತೊಗೊಂಡು ಹೋಗಿ ಹಾಲಾಗಿ ಕಾಯಿಪಲ್ಲೆ ತೊಗೊಂಬರೋದು. ಆಯ್ತು ಬಾಬಾ ತೊಗೊಂಬಂದೆ. ಆಮೇಲೆ ಏನು ಮಾಡ್ತಿ? ಹಿಂಗೆ ಮಾಡ್ಕೋತ ಅದಕ್ಕೆ 1 ನಿಮಿಷ ಪುರ್ಸತ್ತಿಲ್ಲ. ಅವ್ರು ಹಿಂಗೆ ಸೇವಾದಾರಿ ಆದ್ರಲ್ರಿ, 8 ರತ್ನದಲ್ಲಿ ಅವರು ಕೂಡ 1 ರತ್ನ ಆತ್ರಿ. ಇವತ್ತು ಬಾಬಾನ ಮನೆಯೊಳಗೆ ಫಸ್ಟ್ ಪೇಂಟಿಂಗ್ ಏನು ಕಲ್ಪವೃಕ್ಷ ಮತ್ತು ಸೃಷ್ಟಿ ಚಕ್ರ ಏನು ಪಾಂಡವ ಭವನದಲ್ಲಿ ಐತಿ, ಅದನ್ನು ಅವರ ಕುತ್ಕೊಂಡು ಪೇಂಟಿಂಗ್ ಮಾಡಿದ್ದು, ಅವರ ಕುತ್ಕೊಂಡು ಸ್ಕೆಚ್ ಮಾಡಿದ್ದು. ಇವತ್ತು ಎಲ್ಲ ಪ್ರತಿಯೊಂದು ಸೇವೆಯನ್ನು ಅವರು ನಿಭಾಯಿಸಿ ಲಾಸ್ಟಿಗೆ ಅವರಿಗೆ ಅಕೌಂಟ್ ಸೇವಾ ಸಿಗುತ್ತೆ. ಹಂಗೆ ಆದ್ಮೇಲೆ ಆಗ್ತಾ ಹ್ಞೂ ಎಲ್ಲದಕ್ಕೂ ಹ್ಞೂ ಅನ್ಕೋತ ಆಲ್ ರೌಂಡರ್ ಸೇವಾದಾರಿಯಾಗಿ 8 ರತ್ನಗಳ ಬಾಬನ ಹೃದಯಕ್ಕೆ ಇರುವಂಥ ನನ್ನ ಫೇವ್ರೇಟ್ ರೀ ಅನ್ನೋರವರ ವಿಶ್ವರತನ್ ದಾದಾ ಆದ್ರಿ. ಕರೆ ಇದು ಯಾವಾಗ ಸಾದ್ರಿ? ಜವಾಬ್ದಾರಿಯನ್ನು ತೊಗೊಂಡ್ರೆ. ನಾವಂತೂ ಜವಾಬ್ದಾರಿ ಅಂದ್ರೆ ಟೆನ್ಷನ್ ಅಂತೇವೆ. ಇವತ್ತು ವರದಾನ ಹೇಳ್ದೆ, ಮಾಡಿಸುವಂಥವ್ನು ಅವನದನು, ಸುಮ್ಮನೆ ನಿಮಿತ್ತ ತೊಗೊಂಡ್ಬಿಡು ಜವಾಬ್ದಾರಿ. ಕರೆ ಜವಾಬ್ದಾರಿ ತೊಗೊಂಡು ಮಟ್ಟಾರ ಗೊತ್ತಾಗೋಲ್ಲ ಅದ್ರ ಬಿಸಿ ಏನೈತತ್ ಹೇಳಿ. ಜವಾಬ್ದಾರಿನ ತೊಗೊಳ್ಳಿಲ್ಲ ಅಂದ್ರೆ ಆಮೇಲೆ ಅದ್ರ ಗೊತ್ತಾಗೋದಿಲ್ಲ ಅದ್ರದ್ದು ಏನೈತತ್ ಹೇಳಿ. ಇಬ್ಬರು ಆಜು ಏನ್ರಿ ನೆರೆ ಹೊರೆಯವ್ರು ಇರ್ತಾರೆ. ಒಂದು ನೆರೆ ಹೊರೆಯವರು ಭಾಳ ಭಾಳ ಚಂದ ಐತ್ರಿ. ನನ್ನ ಇದು ಈ ಕಥೆಯೊಳಗೆ ಎಲ್ಲಕ್ಕಿಂತ ಸೇರಿದೆ. ಅವ್ರು ಭಾಳ ಶಾಂತ ಹ್ಯಾಪಿಲಿ ಇರ್ತಾರೆ. ಒಂದು ನೆರೆ ಹೊರೆಯವರು ಬರೀ ಜಗಳಾಡ್ತಿರ್ತಾರೆ. ಅವ್ರು ಯಾರು ಜಗಳಾಡ್ತಿರ್ತಾರಲ್ಲ ಅವ್ರು ಶಾಂತ ಇರೋರು ನೋಡಿ ಸ್ವಲ್ಪ ಹೊಟ್ಟೆ ಕಿಚ್ಚಾಕೈತಿ. ನಾವು 6-7 ಜನ ಅದೀವಿ, ಇವರು 6-7 ಜನನ ಅದಾರ. ಕರೆ ಇವ್ರು ಎಷ್ಟು ಶಾಂತ ಅದಾರ, ಇವ್ರು ಎಷ್ಟು ಹ್ಯಾಪಿ ಅದಾರು, ಇವ್ರು ಯಾಕೆ ನಾವ್ಯಾಕೆ ಶಾಂತ ಇಲ್ಲ, ನಾವ್ಯಾಕೆ ತಲೆ ಕೆಡಿಸ್ಕೋತೀವಿ, ಬರೀ ಜಗಳಾಡ್ತೀವಲ್ಲ ಅಂತ.
ಅದಕ್ಕೆ ಅವ್ರ ಪತ್ನಿಗೆ ಹೇಳ್ತಾನೆ ಪತಿ, ಹೋಗಿ ಅವ್ರ ಬಾಜುಕಿನ ಮನೆಗೆ ಹೋಗಿ ನೋಡ್ಕೊಂಡು ಬಾ, ಅವ್ರು ಏನರ ಮಾಡ್ತಾರು ಅಂಥೇಳಿ. ಅವ್ನು ಬಾಗ್ಲ ತೆಗೆದು ನೋಡಕ್ಕೆ ಹೋಗ್ತಾಳ್ರಿ ಆಕಿ ಪತ್ನಿ, ಅವ್ರ ಮನೆ ಪತ್ನಿ ಪರ್ಶಿ ಒರೆಸ್ತಿರ್ತಾಳ್ರಿ. ಪರ್ಶಿ ಒರೆಸ್ಬೇಕಾದ ಅಷ್ಟೊತ್ತಿಗೆ ಕಿಚನ್ನಾಗ ಏನೋ ಸಪ್ಲ ಆದ ಕೂಡಲೇ ಅಕ್ಕಿ ಅದನ್ನು ಬಿಟ್ಟು ಅಲ್ಲೇ ಬಕೆಟನ್ನು ಇಟ್ಟು ಅಡುಗೆ ಮನೆಗೆ ಹೋಗ್ತಾಳ್ರಿ. ಅಡುಗೆ ಮನೆಗೆ ಹೋದ ಕೂಡಲೇನ ಅಷ್ಟೊತ್ತಿಗೆ ಪತಿ ಆಫೀಸ್ ಟೈಮ್ ಆಗಿರ್ತೈತಿ, ಓಡ್ಕೋತ ಬರ್ತಾನೆ ರೀ. ಮುಂದಿನ ಕೇಳ್ರಿ, ಭಾಳ ಇಂಪಾರ್ಟೆಂಟ್ ರೀ, ಬಕೆಟನ್ನು ಜಾರಿ ಬೀಳ್ತಾನೆ ರೀ. ಬಕೆಟ್ ಒದಿತಾನೆ ರೀ, ಆ ನೀರು ಜಾರಿ ಬೀಳ್ತಾನೆ. ಅಷ್ಟೊತ್ತಿಗೆ ಪತ್ನಿ ಆ ಕಿಚನ್ನಿಂದ ಹೊರಗೆ ಬರ್ತಾಳು. ಬಂದ ಕೂಡಲೇನ ಮುಂದಿನ ಲೈನ್ ಕೇಳ್ರಿ, ರೀ ಸಾರಿ ನಾನು ಕರೆಕ್ಟ್ ಜಾಗನಾಗ ಇಡಲಿಲ್ಲ, ನೀವು ಹಾಕ್ಕೊಂಡು ಬಿದ್ರಿ ಅಂತಾಳ್ರಿ. ಅದಕ್ಕೆ ಪತಿ ಅಂತಾನು, ನಾ ಸಾರಿ ನಾ ಬಕೆಟ್ ನೋಡಲಿಲ್ಲ. ಇದನ್ನು ನೋಡ್ರಿ ಜೀವನ ನಡೆಸುವಂತಹ ಕಲೆ. ಯಾವಾಗ ತಮ್ಮ ಹೊರೆಯನ್ನು ಜವಾಬ್ದಾರಿಗಳನ್ನ ತಾವು ಮಾಡಿದ ತಪ್ಪವನ್ನು ತಮ್ಮ ಮೇಲೆ ತೋಗಕ್ಕೆ ಸ್ಟಾರ್ಟ್ ಆಗ್ತಲ್ಲ, ಮನೆ ಸ್ವರ್ಗ ಆಕೈತ್ರಿ. ಅದ ಇವ್ರ ಮನೆಗೆ ಆಕೈತೆ, ತೀತೈತಿಲ್ಲ ಬಕೆಟ್ ಏನು ಇಲ್ಲಿಡೋದು, ನೀವು ನೋಡ್ಬೇಕಲ್ಲ. ನಾನು ಆ ಕಿಚನ್ನಾಗ ಅವಸರಾತು ಸಿಟಿ ಹೊಡಿತು, ಅದಕ್ಕೆ ನಾ ಒಳಗೆ ಹೋದ್ನಿ. ನಿಮ್ಗೆ ತಿಳಿಯಂಗಿಲ್ಲ, ನಿಮ್ಗೆ ಅಷ್ಟು ಗೊತ್ತಾಗಂಗಿಲ್ಲ. ಯಾವತ್ತು ಮನೆ ನರ್ಕ ಯಾವಾಗ ಆಕೈತಿ, ನೀ ಅವ್ರ ಮೇಲೆ ಅವ್ರು ನಿಮ್ಮ ಮೇಲೆ, ನೀವು ಅವ್ರ ಮೇಲೆ ಅವ್ರು ನಿಮ್ಮ ಮೇಲೆ. ಕರೆ ಈ ಜೀವನ ಎಷ್ಟು ಚೆನ್ನಾಗ ರೀ ಸಾರಿ ರೀ ನಾ ಅವಸರ ಇತ್ತು ಬಕೆಟಲ್ಲಿ ಇಟ್ಟು, ಅವ್ರಂತ ನಾ ಸಾರಿ ನಾನು ನೋಡಲಿಲ್ಲ, ಮುಗಿಯಿತು. ಸೊ ಜವಾಬ್ದಾರಿಯನ್ನು ಯಾರು ಈ ಕ್ಲಾಸ್ ಪದೇ ಪದೇ ಕೇಳ್ರಿ, ಭಾಳ ಇಂಪಾರ್ಟೆಂಟ್ ಐತಿ. ಪದೇ ಪದೇ ನಮ್ಮ ತಪ್ಪುಗಳ ಜವಾಬ್ದಾರಿ ನಾವ ಹೊಣೆ, ನಮ್ಮ ಸಂಕಲ್ಪದ ರಚನೆ, ನಮ್ಮ ಭಾಗ್ಯಕ್ಕೆ ಹೊಣೆ ಇವತ್ತೇನೇ ಅದೇನೋ ಅದಕ್ಕೆ ಹೊಣೆ ಅನ್ನಕತ್ರ ನಮ್ಮಲ್ಲಿ ಪರಿವರ್ತನೆ ಬರ್ಲಿಕ್ಕೆ ಸ್ಟಾರ್ಟ್ ಆಕೈತಿ. ಯಾವತ್ತು ಬಟ್ಟನ ಅವ್ರು ಚೇಂಜ್ ಆಗಂಗಿಲ್ಲ, ನೀವು ಅಲ್ಲೇ ಇದ್ದು ಬಿಡ್ರಿ. ಅವ್ರ ಮೇಲೆ ಸಿಟ್ಟು ಮಾಡ್ಕೋತ, ಅವ್ರ ಮೇಲೆ ಶಟ್ಕೋತ, ಅವ್ರ ಮೇಲೆ ತ್ರಾಸ ಮಾಡ್ಕೋತ ನೀವು ಅಲ್ಲೇ ಇರಿ. ಅವರು ನಿಮ್ಮ ಮೇಲೆ ಊರ್ಕೋತ ಅವರು ಅಲ್ಲೇ ಇರ್ತಾರೆ. ಕ್ಲಿಯರ್ ಆಯ್ತಾ ಇಲ್ರಿ? ಸೊ ಏನು ಮಾಡೋರು ಹೇಳ್ರಿ ನೋಡೋಣ, ಏನು ಮಾಡೋರ್ರಿ? ಓಂ ಶಾಂತಿ ರೀ, ಥ್ಯಾಂಕ್ ಯು ರೀ. ಒಂದು ಹಾಡು ನೋಡೋಣ್ರಿ ಬಾಬಂದ. आ हिम्मत का एक कदम बढ़ा, प्रभु मंजिल पर पहुँचा देंगे, सबका बोझ उठाने वाला, सबका बोझ उठाने वाला, तेरा भी बोझ उठा लेंगे। आ हिम्मत का एक कदम बढ़ा, प्रभु मंजिल पर पहुँचा देंगे। प्रभु को जिसने साथी माना, समझो उसने प्रभु को जाना। मुश्किल नहीं है कुछ भी उसको, शेष नहीं है उसको पाना। भर के उमंगों से खातिर उठा ले, भर के उमंगों से खातिर उठा ले, प्रभु कंधों पे उठा लेंगे। आ हिम्मत का एक कदम बढ़ा, प्रभु मंजिल पर पहुँचा देंगे। मन से मन की तार मिला, आशाओं के फूल खिला, याद न कर दो जो दीप जला, शुभ संकल्प के दीप जला, शुभ संकल्पों के दीप जला। तन के बाण
पार लगा देंगे। आ हिम्मत का एक कदम बढ़ा, प्रभु मंजिल पर पहुँचा देंगे। सोच न कर तू, शौक न कर, रेती के दरातों के खातिर व्यर्थ गमाना अनमोल आंसू माटी के खिलाने खातिर। पर मैं और मेरा त्याग जरा तो, मैं और मेरा त्याग जरा तो, वो सब भाग्य जगा देंगे। आ हिम्मत का एक कदम बढ़ा, प्रभु मंजिल पर पहुँचा देंगे। सबका बोझ उठाने वाला, सबका बोझ उठाने वाला, तेरा भी बोझ उठा लेंगे। ओम शांति। थैंक यू। ऑफ कोर्स स्पार्क करिए।